ಯಡಿಯೂರಪ್ಪನಂಥ ಒಬ್ಬ ಜನನಾಯಕನ ಮನೆಗೆ ಹೋಗಿ ತನ್ನ ಸಮಸ್ಯೆಗೆ ಪರಿಹಾರವನ್ನು ಕೇಳುವಂಥ ಸಂದರ್ಭದಲ್ಲಿ ಫೋನ್ ಕಳೆದೋಗಿದೆ ಅಂತ ಹೇಳಿ ಮಗಳ ಕೈಯಲ್ಲಿ ಫೋನ್ ಕೊಟ್ಟು ಅದನ್ನು ಶೂಟ್ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಸ್ಟಿಂಗ್ ಆಪರೇಷನ್ ಮಾಡಿದ್ಯಾಕೆ? 6 ವರ್ಷದ ಮಗುವಿನಿಂದ ನನ್ನ ಮಗಳ ಮೇಲೆ ಲೈಂಗಿಕ ಅತ್ಯಾಚಾರ ಆಗ್ತಾ ಇದೆ. ಈ ಅತ್ಯಾಚಾರ ಮಾಡಿದವರು ಯಾರು ಅಂತ ನೋಡಿದರೆ ನನ್ನ ಮಗುವಿನ ತಂದೆ. ಒಂದು ದಿನದ ಬಿಡುವಿನಲ್ಲಿ ಮೋದಿಯವರು ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಇಂಥ ಹೊತ್ತಿನಲ್ಲಿ ಎಂಥ ಕಥೆ ಇದು, ಎಂಥ ಪರಿಸ್ಥಿತಿ ಇದು. ಫೋಕ್ಸೋ ಕೇಸಿನ ಮುರುಘಾ ಮಠದ ಕೇಸಿಗೂ ಯಡಿಯೂರಪ್ಪನವರ ಕೇಸಿಗೂ ಒಂದೇ ತಕ್ಕಡಿಯಲ್ಲಿ ತೂಗುವಂತಿಲ್ಲ. ಇಂಥ ಸಂದರ್ಭದಲ್ಲಿ ಫೋಕ್ಸೋ ಕೇಸನ್ನು ಬಳಸಿಕೊಂಡು ಯಡಿಯೂರಪ್ಪನವಂಥ ವ್ಯಕ್ತಿತ್ವಕ್ಕೆ ಮಸಿ ಬಳಿಯುವ ಕೆಲಸಕ್ಕೆ ಯಾಕೆ ಮುಂದಾದರು ಅನ್ನೋದು ಈಗ ತನಿಖೆಯ ಬಹಳ ಮುಖ್ಯವಾದ ಅಂಶ. ಹಾಗಾದರೆ ಇದರ ಹಿಂದೆ ಯಾರ್ಯಾರು ಇದ್ದಾರೆ? ಏನಾದರೂ ರಾಜಕೀಯ ಷಡ್ಯಂತ್ರ ಇದೆಯೇ? ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಬಿಜೆಪಿಯ 2ನೇ ಪಟ್ಟಿ ಬಿಡುಗಡೆಯಾದ ಹೊತ್ತು ಬಿಜೆಪಿಯ ಒಳಗಡೆನೆ ಅಸಮಾಧಾನದ ಕಿಚ್ಚು. ಒಂದು ಕಡೆ ಸ್ವತಂತ್ರವಾಗಿ ಶಿವಮೊಗ್ಗದಲ್ಲಿ ಸ್ಪರ್ಧಿಸಿ ಅಪ್ಪ ಮಕ್ಕಳಿಗೆ ಟಕ್ಕರ್ ಕೊಡ್ತೇನೆ ಅಂತ ಹೊರಟಂಥ ಈಶ್ವರಪ್ಪನವರು ವಯಸ್ಸಿಗೆ ಮೀರಿದ ತಾಳ್ಮೆ ಮತ್ತು ಸಂಯಮದಲ್ಲಿ ಆಗುವುದೆಲ್ಲ ಆಗಲಿ, ಬರುವುದೆಲ್ಲ ಬರಲಿ, ನಾನು ಮಾಡಿದ ಕೆಲಸ ಮತ್ತು ನನ್ನ ಪ್ರಾಮಾಣಿಕತೆಯೇ ನನ್ನ ಭವಿಷ್ಯವನ್ನು ರೂಪಿಸ್ತದೆ ಅನ್ನುವಂಥ ಒಂದು ತಾಳ್ಮೆಯ ಪ್ರತಿಕ್ರಿಯೆಯನ್ನು ಮತ್ತು ಪ್ರತಿಸ್ಪಂದನವನ್ನು ಮಾಡ್ತಾ ಇರುವಂಥ ಪ್ರತಾಪ್ ಸಿಂಹ. ಅದರ ಜೊತೆ ಉತ್ತರ ಕರ್ನಾಟಕದಲ್ಲೂ ಒಂದಿಷ್ಟು ಅಸಮಾಧಾನ, ಪಕ್ಷಾಂತರದ ಆಲೋಚನೆ ಬೇರೆ. ಬೆಳಗಾವಿ ಬಹುತೇಕವಾಗಿ ಶೆಟ್ಟರು ಕಣಕ್ಕಿಳಿಯುವುದು ನಿಶ್ಚಿತವಾಗಿದೆ. ಆ ಬಗ್ಗೆ ಸ್ವತಃ ಯಡಿಯೂರಪ್ಪನವರೇ ನಿನ್ನೆ ಹೈಕಮಾಂಡ್ನೊಟ್ಟಿಗೆ ಚರ್ಚೆ ಕೂಡ ಮಾಡಿದ್ದಾರೆ. ಮತ್ತು ಟಿಕೆಟ್ ಸಿಕ್ಕಿದವರೆಲ್ಲರೂ ಯಡಿಯೂರಪ್ಪನವರ ಮನೆಗೆ ಹೋಗಿ ಅವರಿಗೆ ನಮಸ್ಕರಿಸಿ ಅಭಿನಂದನೆಯನ್ನೇ ಹೇಳ್ತಾ ಇದ್ದಾರೆ. ಯಡಿಯೂರಪ್ಪ ಮತ್ತು ವಿಜಯೇಂದ್ರನ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ವಾಚಾಮಗೋಚರವಾಗಿ, ಅದರಲ್ಲೂ ತುಮಕೂರಿನಲ್ಲೇ ಸಿದ್ಧಗಂಗಾ ಮಠಕ್ಕೆ ಸ್ವತಃ ಪರಮೇಶ್ವರ್ ಮತ್ತು ಕಾಂಗ್ರೆಸ್ಸಿನ ನಾಯಕರನ್ನೇ ಕರೆಸಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸಿಗೆ ಜಿಗಿದು ಬಿಡ್ತಾರೆ ಅನ್ನುವಂಥ ಲೆವೆಲ್ಗೆ ಇಳಿದಂಥ ಸೋಮಣ್ಣ ಈಗ ಟಿಕೆಟ್ ಸಿಕ್ಕಿರೋದ್ರಿಂದ ತುಮಕೂರಿಗೆ ಯಡಿಯೂರಪ್ಪನವರಿಗೆ ಕೃತಜ್ಞತೆಯನ್ನು ಹೇಳಿ ಯಡಿಯೂರಪ್ಪನವರನ್ನು ನಾವೆಲ್ಲರೂ ದಂಗಾಗುವ ಹಾಗೆ ವಿಜಯೇಂದ್ರರ ಬಗ್ಗೆ, ಯಡಿಯೂರಪ್ಪನವರ ಬಗ್ಗೆ ಅತ್ಯಂತ ಅದ್ಭುತವಾದಂಥ ಹೊಗಳಿಕೆ ಮಾತನಾಡಿದ್ದನ್ನು ಕೇಳಿದ್ದೇವೆ. ಹಾಗಾಗಿ ರಾಜಕೀಯದಲ್ಲಿ ಏನು ಬೇಕಾದರೂ ಆಗಬಹುದು. ಈ ಎಲ್ಲದರ ಮಧ್ಯೆ ಇವತ್ತೋ ನಾಳೆಯೋ ಎಲೆಕ್ಷನ್ನಿನ ಕಮಿಷನ್ನು ಎಷ್ಟೊತ್ತಿಗೂ ಬೇಕಾದರೂ ಡೇಟ್ ಅನೌನ್ಸ್ ಮಾಡಬಹುದು ಮತ್ತು ಅದರದ ಸಂಬಂಧಿತ ಎಲ್ಲ ಕೆಲಸಗಳು ಆರಂಭ ಆಗಬಹುದು. ಇಂಥ ಹೊತ್ತಲ್ಲಿ, ಇಂಥ ಸಂಕ್ರಮಣ ಕಾಲದಲ್ಲಿ ನಿನ್ನೆ ಅಂದರೆ ಮೊನ್ನೆಯ ರಾತ್ರಿ, ಮಧ್ಯರಾತ್ರಿ ಅಥವಾ ರಾತ್ರಿಯ ಹೊತ್ತಿನಲ್ಲಿ ಯಡಿಯೂರಪ್ಪನವರ ಮೇಲೇ 81 ವರ್ಷ ವಯೋವೃದ್ಧರು, ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಚುನಾವಣೆಯ ಕರ್ನಾಟಕದ ಕಣದ ಕಟ್ಟಾಳು, ಅವರು ಹೇಳಿದ್ದೇ ವೇದವಾಕ್ಯ ಆಗಬೇಕು, ನಾನು ಹೇಳಿದ್ದೇ ಕ್ಯಾಂಡಿಡೇಟಿಗೆ ಟಿಕೆಟ್ ಕೊಡಿಸ್ಬೇಕು ಅನ್ನುವ ತನ್ನ ಪಟ್ಟನ್ನು ಬಿಡದೇನೆ ಕೊನೆಗೂ ಶೋಭಾ ಕರಂದ್ಲಾಜೆಯಿಂದ ಹಿಡಿದು ತನಗೆ ಯಾರ್ಯಾರಿಗೆ ಕೊಡಿಸ್ಬೇಕೋ ಅವರಿಗೆ ಟಿಕೆಟನ್ನು ಕೊಡಿಸುವ ಮೂಲಕ ಪ್ರತಾಪ್ ಸಿಂಹನಂಥ ಕ್ರಿಯಾಶೀಲ ರಾಜಕಾರಣಿಯನ್ನು ಬದಿಗೆ ತಳ್ಳುವ ಮೂಲಕ ತನ್ನ ಸಂಪೂರ್ಣವಾದಂಥ ಹಿಡಿತ ಇನ್ನೂ ಗಟ್ಟಿಯಾಗಿದೆ, ಬಿಗಿಯಾಗಿದೆ ಅನ್ನುವ ಮಟ್ಟದಲ್ಲಿರುವ ಹೊತ್ತಲ್ಲಿ ಎಂಥ ಆಘಾತ, ಅದು ಎಂಥ ಕೇಸು, ಎಂಥ ಮುಜುಗರ, ಎಂಥ ಅವಮಾನ. ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರ ಮೇಲೆ 81ರ ಈ ಇಳಿ ವಯಸ್ಸಿನಲ್ಲಿ ಫೋಕ್ಸೋ ಕೇಸು, ಅಪ್ರಾಪ್ತೆಯ ಮೇಲೆ ಲೈಂಗಿಕ ದೌರ್ಜನ್ಯದ ಕೇಸು ದಾಖಲಾಗಿದೆ. ಇದು ಕಾಂಗ್ರೆಸ್ಸಿಗೆ ಸಿಕ್ಕಂಥ ಬ್ರಹ್ಮಾಸ್ತ್ರ.
ಇದು ಕೇವಲದ ಕರ್ನಾಟಕದ ಕಾಂಗ್ರೆಸ್ಸಿಗಷ್ಟೇ ಅಲ್ಲ, ಇಡೀ ದೇಶದ ಪ್ರತಿಪಕ್ಷಕ್ಕೆ ಸಿಕ್ಕಿದಂಥ ಬ್ರಹ್ಮಾಸ್ತ್ರ. TMC ಒಂದು ಶಾಸಕ ತನ್ನ ಕಚೇರಿಯಲ್ಲೇ ಹಿಂದೂ ಹೆಣ್ಣುಮಕ್ಕಳನ್ನು ತೆಗೆದುಕೊಂಡು ಬಂದು ಲೈಂಗಿಕ ದೌರ್ಜನ್ಯವನ್ನು ಎಸಗ್ತಾ ಇರುವಂಥ ಕೇಸಿಗೆ ಒಂದು ಮಹಾನ್ ತಿರುವು ಬಂದು ಅವರನ್ನು ಹೀಗೆ ಬಂಧಿಸಿ ವಿಚಾರಣಾಧೀನ ಕೈದಿಯಾಗಿ ಉಟ್ಟುಕೊಂಡಂಥ ಈ ಸಂದರ್ಭದಲ್ಲಿ ಇದೊಂದು ರಾಷ್ಟ್ರೀಯ ಸುದ್ದಿಯಾಗಿ ಒಂದು ಬಹಳ ದೊಡ್ಡ BJPಗೆ ಹಿನ್ನಡೆಯಾಗಿ ಸಲ್ಲುವಂಥ ಪ್ರಕರಣ. ಆದರೆ ಫೋಕ್ಸೋ ಕೇಸಿನ ಸಂದರ್ಭ ಎಂಥ ಒಂದು ಅದ್ಭುತವಾದಂಥ ಕಾನೂನಿನ ಅಸ್ತ್ರ ಅಂತಂದರೆ, ಯಾವುದೇ ಒಬ್ಬ ನಾಯಕನಾಗಲಿ ಎಂಥ ಪ್ರಭಾವಿಯಾಗಲಿ ಅವರು ವಿಚಲಿತರಾಗುವ ಮತ್ತು ತಲೆಮರೆಸಿಕೊಳ್ಳುವ ಅಥವಾ ಆ ಸಂಪೂರ್ಣವಾಗಿ ಧೃತಿಗೆಡುವಂಥ ಒಂದು ಸಂದರ್ಭ ಅದು. ಯಾಕೆ ಅಂತಂದರೆ ಅದಕ್ಕೆ ಒಮ್ಮೆ ಕೇಸು ದಾಖಲಾಯಿತು ಅಂತಾದರೆ ತಕ್ಷಣ ಅವರನ್ನು ಬಂಧಿಸಬಹುದು. ನಾನ್ ಬೇಲೇಬಲ್ ವಾರೆಂಟ್ ಅದು. ಯಾವುದೇ ರೀತಿಯಲ್ಲೂ ಅದಕ್ಕೆ ಜಾಮೀನು ಕೂಡ ಸಿಗುವುದಿಲ್ಲ, ಸಿಗಲಿಕ್ಕೆ ಬಹಳ ನಿಧಾನ. ಇಂಥ ಪರಿಸ್ಥಿತಿಯಲ್ಲಿ ಬೆಳ್ಳಂಬೆಳಗ್ಗೆ ಇಂಥ ಸುದ್ದಿ ಪ್ರಕಟವಾದ ತಕ್ಷಣ ಇದು ಕಾಂಗ್ರೆಸ್ಸಿನ ಷಡ್ಯಂತ್ರ ಇರಬಹುದು, ಯಡಿಯೂರಪ್ಪನನ್ನು ಹಣಿಲಿಕ್ಕೆ ಕಾಂಗ್ರೆಸ್ ರೂಪಿಸಿದ ತಂತ್ರ ಇರಬಹುದು, ಈ ರಾಜಕೀಯ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಗೆ ಸಿಕ್ಕಂಥ ಒಂದು ಬ್ರಹ್ಮಾಸ್ತ್ರ ಇದಾಗಲಿದೆ, ಅಥವಾ ಒಮ್ಮೆ ಫೋಕ್ಸೋ ಕೇಸ್ ದಾಖಲಾಗಿದೆ ಅನ್ನುವ ಕಾರಣಕ್ಕಾಗಿ ಅವಸರದಲ್ಲಿ ಕರ್ನಾಟಕ ಸರ್ಕಾರ ಮುಂದಾಗಿ ಯಡಿಯೂರಪ್ಪನವರನ್ನು ಬಂಧಿಸಿದರೆ ಅನುಕಂಪದ ಅಲೆಯ ಅಬ್ಬರ ಆಸ್ಫೋಟಗೊಳ್ಳಬಹುದು. ಈ ರೀತಿ ಎಲ್ಲ ಲೆಕ್ಕಾಚಾರಗಳು ಬೆಳ್ಳಂಬೆಳಗ್ಗೆಯೇ ಆರಂಭ ಆಗಿತ್ತು ಮಾಧ್ಯಮಗಳಲ್ಲಿ. ಆದರೆ ಇದು ಸೂಕ್ಷ್ಮ ಪ್ರಕರಣ ಅಂತ ಪ್ರತಿಕ್ರಿಯೆಯನ್ನು ಪರಮೇಶ್ವರ್ ಅವರೇ ಕೊಟ್ಟರು. ತಾನು ಪಕ್ಷದ ಕೆಲಸಕ್ಕೆ ಹೊರಟಿದ್ದೇನೆ ಅಂತ ಹೇಳ್ತಾ DK ಶಿವಕುಮಾರ್, ಇದರ ಬಗ್ಗೆ ಹೆಚ್ಚಿನ ವಿವರ ನನಗೆ ಗೊತ್ತಿಲ್ಲ, ಪರಮೇಶ್ವರ್ ಅವರೇ ಮಾತಾಡ್ತಾರೆ ಇದರ ಬಗ್ಗೆ, ಅದರ ತನಿಖೆಯ ಎಲ್ಲ ಜವಾಬ್ದಾರಿಯನ್ನು ಅವರೇ ನಿರ್ವಹಿಸ್ತಾರೆ ಅಂತ ಹೇಳಿದರು. ಸ್ಪಷ್ಟವಾಗಿ ನಿಖರವಾಗಿ ಯಾವುದೇ ರೀತಿಯಲ್ಲೂ ಪ್ರತಿಕ್ರಿಯೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿಲ್ಲ. ಅಥವಾ ಅಲ್ಲಿ ಇದ್ದಂಥ ಪ್ರಿಯಾಂಕಾ ಖರ್ಗೆ ಇರ್ಬೋದು, ಕೃಷ್ಣ ಬೈರೇಗೌಡ ಇರ್ಬೋದು, ಇವರೆಲ್ಲ ಈ ತುಂಡು ಪಾತ್ರಧಾರಿಗಳಿದ್ದಾರಲ್ಲ, ತುಂಡುಗೂಪು ಹೊಡೆಯುವವರು, ಇಷ್ಟು ಸಿಕ್ಕಿದರೆ ಇಷ್ಟುದ್ದ ಮಾತಾಡುವವರು, ಮತ್ತು ಅದು ಗೃಹ ಇಲಾಖೆಯಲ್ಲಿ ಇನ್ನೊಂದು ಇಲಾಖೆ ಇರಲಿ, ಯಾವುದೇ ಇಲಾಖೆ ಇರಲಿ, ಅದು ಎಲ್ಲ ಇಲಾಖೆಯೂ ನಮ್ಮದೇ ಅಂತ ಕಸಿದುಕೊಂಡು ಮಾತಾಡುವಂಥ ಖರ್ಗೆ ಕೂಡ ಏನನ್ನೂ ಮಾತಾಡಿಲ್ಲ. ಯಾಕೆ? ಇಲ್ಲಿದೆ ಪ್ರಶ್ನೆ ಇರುವುದು ಅಲ್ಲಿ. ಇಂಥ ಒಂದು ಹೊತ್ತಿನಲ್ಲಿ BJPಯನ್ನು ಮಣಿಸಲಿಕ್ಕೆ, BJPಯನ್ನು ಹಣಿಲಿಕ್ಕೆ ಬೇಟಿ ಪಡಾವೋ ಬೇಟಿ ಬಚಾವೋ ಅನ್ನುವಂಥ ಪ್ರಧಾನಮಂತ್ರಿಗಳೇ ಈಗೇನು ಹೇಳ್ತೀರಿ ಅಂತ ಕೇಳುವ ಒಂದು ಸಂದರ್ಭವನ್ನು ಕೂಡ ದೊಡ್ಡ ಖರ್ಗೆಯವರು ಬಳಸ್ಕೊಂಡಿಲ್ಲ. ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಮಾಧ್ಯಮಗಳಲ್ಲಿ ಇದು ಚರ್ಚೆ ಆದರೂ ಕೂಡ ಮಾಧ್ಯಮಗಳು ಕೂಡ ಇದೊಂದು ಏನೋ ಒಂದು ಆಸ್ಫೋಟಕರವಾದಂಥ ಸುನಾಮಿ ಸದೃಶವಾದಂಥ ಸುದ್ದಿ ಅನ್ನುವ ರೀತಿಯಲ್ಲಿ ಇದನ್ನು ಬಿಂಬಿಸಲಿಕ್ಕೆ ಹೋಗಿಲ್ಲ. ಕಾರಣ ಏನು ಹಾಗಾದರೆ? ಸ್ವತಃ ಯಡಿಯೂರಪ್ಪನವರು ಮನೆಯಿಂದ ಹೊರಗೆ ಬರ್ತಾರೆ, ಮಾಧ್ಯಮ ಹೋಗಿ ಮುಗಿಬೀಳುತ್ತೆ, ಕೇಳ್ತಾರೆ. ಪ್ರಾಯಶಃ ಎಂಥ ಸಂದರ್ಭದಲ್ಲೇ ಮುಖ್ಯಮಂತ್ರಿ ಪದವಿ ಸಿಕ್ಕಂಥ ಹೊತ್ತಲ್ಲೂ, ಮಗನಿಗೆ ರಾಜ್ಯದ ಅಧ್ಯಕ್ಷ ಪದವಿ ಸಿಕ್ಕದಂಥ ಹೊತ್ತಲ್ಲೂ ಅವರ ಮುಖದಲ್ಲಿ ಇಂಥ ನಗುವನ್ನು ನಾನಂತೂ ನೋಡಿಲ್ಲ, ಅಥವಾ ಪ್ರಪಂಚವೇ ನೋಡಿಲ್ಲ, ಕರ್ನಾಟಕ ನೋಡೇ ಇಲ್ಲ. ಇವತ್ತವರು ಎಷ್ಟು ರಿಲ್ಯಾಕ್ಸ್ ಆಗಿದ್ದರು ಅಂತಂದರೆ, ಎಷ್ಟು ನಗುಮುಖದಲ್ಲಿದ್ದರು ಅಂತಂದರೆ, ಅದರ ಕ್ಲಿಪ್ಪಿಂಗನ್ನು ಒಮ್ಮೆ ನೋಡಿ. ಯಾರೋ ಬೆಣ್ಣು ಮಗಳು ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅಂತ ಗೊತ್ತಾಯಿತು. ಈಗ 1.5 ತಿಂಗಳಿಂದ ಇರ್ಬೋದು. ಒಬ್ಬ ತಾಯಿ ಮಗಳು ಅನೇಕ ಸಾರಿ ಇಲ್ಲಿ ಬಂದು ಹೋಗ್ತಾ ಇದ್ರು, ನಾವು ಹತ್ರ ಸೇರಿಸ್ತಾ ಇರಲಿಲ್ಲ. ನಾನೊಂದ್ಸರಿ ಬರಬೇಕಾದ್ರೆ ಅವ್ರು ಕಣ್ಣೀರು ಹಾಕ್ತಾ ಇದ್ರು ಅಂತ ಹೇಳಿಬಿಟ್ಟು ಒಳಗಡೆ ಕರ್ಕೊಂಡು ಕುಂಡಿಸ್ಕೊಂಡು ಕೇಳಿದೆ, ಏನು ಸಮಸ್ಯೆ ಅಂತ. ತಾಯಿ ಮಗಳನ್ನಿಬ್ಬರು ನಮ್ಗೆ ತುಂಬ ಅನ್ಯಾಯ ಆಗಿದೆ, ಮತ್ತೊಂದು ಮಗದದು ಅಂತ ಹೇಳಿದ್ರು.
ಆಮೇಲೆ ನಾನು ಪೊಲೀಸ್ ಕಮಿಷನರ್ಗೆ ಫೋನ್ ಮಾಡಿ ಇವ್ರಿಗೇನೋ ಅನ್ಯಾಯ ಆಗಿದೆ, ಸ್ವಲ್ಪ ನ್ಯಾಯ ಒದಗಿಸ್ಕೊಡಿ ಅಂತ ದಯಾನಂದಕ್ಕೆ ಫೋನ್ ಮಾಡಿ ಅವ್ರನ್ನ ಇಬ್ಬರನ್ನೂ ತಾಯಿ ಮಗಳನ್ನಲ್ಲಿ ಕಳಿಸ್ಕೊಟ್ಟೆ. ಅದಾದಮೇಲೆ ನನ್ನ ಮೇಲೆ ಏನೇನೋ ಮಾತಾಡೋಕ್ಕೆ ಶುರು ಮಾಡಿದ್ರು. ಅಲ್ಲೇ ನಾನು ಹೇಳಿದೆ, ಇದು ಯಾಕೋ ಆರೋಗ್ಯ ಮನುಷ್ಯನ ಸರಿ ಇದ್ದಂಗೆ ಕಾಣಲ್ಲ, ಹೆಚ್ಚು ಮಾತಾಡೋ ಉಪಯೋಗ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಅವರನ್ನು ಪೊಲೀಸ್ ಕಮಿಷನರ್ ಕಳಿಸ್ಕೊಟ್ಟೆ. ಪೊಲೀಸ್ ಕಮಿಷನರ್ ಎಲ್ಲ ವಿಚಾರನ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡಿದ್ದಾರೆ. ಇದನ್ನು ಬೇರೆ ರೀತಿ ಮಾಡಿ ಈಗ FIR ಏನೋ ಆಗಿದೆ ಅಂತ ಹೇಳಿದ್ರು. ಅದನ್ನು ಕಾನೂನಂತೂ ಏನು ಬೇಕು ಎದುರಿಸೋಣ, ಮಾಡೋಣ. ಆದರೆ ಯಾವ ರೀತಿ ಒಬ್ಬರಿಗೆ ಉಪಕಾರ ಮಾಡೋಕ್ಕೆ ಹೋದ್ರೆ ಈ ಥರ ಆಗುತ್ತೆ ಅಂತ ಸ್ವಲ್ಪ ಕಷ್ಟ ಇದೆ ಅಂತೇಳಿ ಸ್ವಲ್ಪ ದುಡ್ಡನ್ನು ಕೊಟ್ಟು ಕಳಿಸ್ತೇನೆ ನಾನು. ಇಷ್ಟಾದರೂ ಸಹ ಈ ರೀತಿಯ ಒಂದು ಬೆಳವಣಿಗೆ ಆಗಿದೆ. ಇರಲಿ, ನೋಡೋಣ, ಎದುರಿಸೋಣ. ಇದೆಲ್ಲ ನಾವು ನಿರೀಕ್ಷೆ ಮಾಡಿರಲಿಲ್ಲ. 1.5 ತಿಂಗಳ ಹಿಂದೆ ಫೆಬ್ರವರಿ 2ನೇ ತಾರೀಕು ನಮ್ಮ ಮನೆಗೆ ಆ ತಾಯಿ ಮಗಳು ಬಂದಿದ್ದರು. ಹಲವಾರು ಬಾರಿ ಬಂದಿದ್ದಾರೆ. 3-4 ದಿನದಿಂದ ನೋಡ್ತಾ ಇದ್ದೇವೆ. ನಾವು ಬಂದು ಅಲ್ಲಿ ನಿಲ್ತಾ ಇದ್ದದ್ದನ್ನು ನಾವು ಹತ್ತಿರ ಬಿಟ್ಕೊಂಡಿರಲಿಲ್ಲ. ಒಂದಿನ ನಾನು ಯಾವುದೋ ಒಂದು ಕಾರ್ಯಕ್ರಮವನ್ನು ಮುಗಿಸಿ ಮನೆಗೆ ಎಂಟ್ರಾಗ್ತಾ ಇರುವಾಗ ಅಳ್ತಾ ಇದ್ದರು. ಆದ್ದರಿಂದ ಒಳಗೆ ಕರೆಸಿ ಮಾತಾಡಿದೆ. ಅವರ ಸಮಸ್ಯೆಯನ್ನು ಕೇಳಿದೆ. ಪ್ರಥಮವಾಗಿ DK ಶಿವಕುಮಾರ್ ಅವರಿಗೆ ಫೋನ್ ಮಾಡಿದೆ. ಫೋನ್ ಸಿಗಲಿಲ್ಲ, ಎಂಗೇಜ್ ಇತ್ತು. ಆಮೇಲೆ ನಮ್ಮ ರಾಜ್ಯದ ಪೊಲೀಸ್ ಅಧಿಕಾರಿಯಾದಂಥ ದಯಾನಂದ್ ಅವರಿಗೆ ಫೋನ್ ತಗೊಂಡು ಅವರಿಗೆ ಈ ಹೆಣ್ಮಗಳಿಗೇನೋ ಅನ್ಯಾಯ ಆದಂಗೆ ಕಾಣುತ್ತೆ, ಅವರು ತುಂಬ ಸುತ್ತಾಡಿದ್ದಾರೆ, ಬಹಳಷ್ಟು ಜನರ ಹತ್ರ ಬೇಡ್ಕೊಂಡಿದ್ದಾರೆ, ಅವರಿಗೆ ನ್ಯಾಯ ಯಾರೋ ಕೊಡುವ ಕೆಲಸವನ್ನು ಮಾಡಿಲ್ಲ. ಒಬ್ಬ ಜನಪ್ರತಿನಿಧಿಯಾಗಿ ನನ್ನ ಕರ್ತವ್ಯ ಇದೆ ಅದು. ನಾನು ಯಾರಿಗೂ ಹಾಗೆಲ್ಲ ಫೋನ್ ಮಾಡೋದಿಲ್ಲ. ಇದೇನೋ ಜೆನ್ವಿನ್ನು ಅಂತ ಅನಿಸ್ತಾ ಇದೆ ನನಗೆ. ಆದ್ದರಿಂದ ನಿಮಗೆ ಫೋನ್ ಮಾಡಿದ್ದೇನೆ. ಆ ಹೆಣ್ಮಗಳನ್ನು ಇವತ್ತು ಕಳಿಸ್ತಾ ಇದ್ದೇನೆ. ಅಲ್ಲಿ ಗೇಟಲ್ಲಿ ಹೇಳಿ ಮತ್ತು ಅವರನ್ನು ಒಳಗೆ ಬಿಡ್ಲಿಕ್ಕೆ ಹೇಳಿ, ವ್ಯವಧಾನದಿಂದ ಕೇಳಿ, ಶಾಂತವಾಗಿ ಕೇಳಿ, ಅವರಿಗೆ ನ್ಯಾಯ ಕೊಡಿಸುವ ಕೆಲಸವನ್ನು ನೀವು ಮಾಡಬೇಕು. ಮತ್ತು ನಾನು ಇದನ್ನು ಫಾಲೋ ಅಪ್ ಮಾಡ್ತೇನೆ ಅಂತ ಕೂಡ ನಾನು ಹೇಳಿದ್ದೆ. ಮತ್ತೇನೋ ಕಷ್ಟದಲ್ಲಿದ್ದಾರೆ ಅನ್ನುವ ಅರಿವಾದಾಗ ನನ್ನಲ್ಲಿ ಆದಂಥ ಸ್ವಲ್ಪ ಹಣವನ್ನು ಕೊಟ್ಟಿದ್ದೆ. ಆದರೆ ನೋಡಿ, ಉಪಕಾರ ಮಾಡಲಿಕ್ಕೆ ಹೋದರೆ ನನ್ನ ಮೇಲೆ ಈಗ ಕೇಸ್ ಹಾಕಿದ್ದಾರೆ, ಕಾನೂನಿದೆ, ನೋಡ್ಕೊಳ್ತೇನೆ ಅಂಥೇಳಿ ಅವರು ಅತ್ಯಂತ ಅಂದರೆ ಯಡಿಯೂರಪ್ಪನವರಿಂದ ಈ ಬಾಡಿ ಲ್ಯಾಂಗ್ವೇಜನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಸುಮುಖರಾಗಿ ನಗನಗುತ್ತಾ ಆ ಪ್ರಕರಣಕ್ಕೆ ಅವರು ಅದ್ಭುತವಾಗಿ ಪ್ರತಿಕ್ರಿಯಿಸಿದರು. ನೀವು ನೋಡಿದ್ರಿ. ಈಗ ಯಡಿಯೂರಪ್ಪನವರ ಜೀವನವೇ ಮುಗಿದೋಯ್ತು, ಅವರನ್ನು ಬಂಧಿಸ್ಬಿಡ್ತಾರೆ. ಒಂದು ಆ ಬಂಧನದಿಂದ BJPಗೆ ಅನುಕಂಪದ ಅಲೆ ಹೇಳ್ಬೋದು, ಇಲ್ಲ BJPಗೆ ರಾಷ್ಟ್ರೀಯ ಮಟ್ಟದಲ್ಲಿ ಇದು ಹೊಡೆತವನ್ನು ತರಬಹುದು. ಅದರಲ್ಲೂ ಈಗ ಒಂದು ದಿನದ ಬಿಡುವಿನಲ್ಲಿ ಮೋದಿಯವರು ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಇಂಥ ಹೊತ್ತಿನಲ್ಲಿ ಎಂಥ ಕಥೆ ಇದು, ಎಂಥ ಪರಿಸ್ಥಿತಿ ಇದು, ಈ ರೀತಿ ಎಲ್ಲ ವ್ಯಾಖ್ಯಾನ ಆಗ್ತಾ ಇದ್ದ ಹೊತ್ತಿಗೆ ಪವರ್ ಟಿವಿಯವರು ಒಂದು ವಿಡಿಯೋವನ್ನು ಆ ದಿನ ಮನೆಯೊಳಗಡೆ ಏನಾಯಿತು ಅನ್ನೋದನ್ನು ಬಿಡುಗಡೆ ಮಾಡ್ತಾರೆ. ಅದನ್ನು ನಿಮಗೆ ತೋರಿಸ್ತೇವೆ. ಅದಕ್ಕೂ ಮೊದಲು ಸದಾಶಿವನಗರದ ಪೊಲೀಸ್ ಸ್ಟೇಷನ್ನಲ್ಲಿ ಈ ಮಮತಾ ಸಿಂಗ್ ಅನ್ನುವಂಥ ಹೆಣ್ಣುಮಗಳು ತನ್ನ ಮಗಳು 17 ವರ್ಷದ ಅಪ್ರಾಪ್ತೆಯ ಮೇಲೆ ನಾವು ನ್ಯಾಯ ಕೇಳಲಿಕ್ಕೆ ಹೋದಾಗ ನಮ್ಮ ಮಾತನ್ನು ಆಲಿಸಿ ಕೊನೆಗೆ ಮಗಳನ್ನು ಕರ್ಕೊಂಡೋಗಿ 5 ನಿಮಿಷ ಕೋಣೆಯಲ್ಲಿ ಕೂಡಾಕಿ ಲೈಂಗಿಕ ದೌರ್ಜನ್ಯವನ್ನು ಶ್ರೀಯುತ ಯಡಿಯೂರಪ್ಪನವರು ಮಾಡಿದ್ದಾರೆ ಅಂತ ಅಲ್ಲಿ ಕಂಪ್ಲೇಂಟ್. ಅದು ರಿಟರ್ನ್ ಕಂಪ್ಲೇಂಟ್ ಅಲ್ಲ, ಇನ್ನೊಂದಿಲ್ಲ, ಪ್ರಿಂಟ್ ಮಾಡಿಕೊಂಡು ಹೋಗಿದ್ದಾರೆ. ಫೋಕ್ಸೋ ಅಡಿಯಲ್ಲಿ ಮತ್ತು ಫೋಕ್ಸೋ ಕಾಯ್ದೆ ಅಡಿಯಲ್ಲಿ ಮತ್ತು 354A ಅಡಿಯಲ್ಲಿ ದೂರು ದಾಖಲಾಗಿದೆ. ದೂರು ದಾಖಲಾದ ತಕ್ಷಣ ಅದು ಈಗ ನಿನ್ನೆ ನಡೆದ ಬೆಳವಣಿಗೆ ಕೊನೆಗೇನಾಯಿತು ಅಂತಂದರೆ, ಈ ಪ್ರಕರಣವನ್ನು ಅತ್ಯಂತ ಸೂಕ್ಷ್ಮ ಪ್ರಕರಣ ಅಂತ ಸರ್ಕಾರ ಯೋಚನೆ ಮಾಡಿ ಅದನ್ನು CIDಗೆ ಟ್ರಾನ್ಸ್ಫರ್ ಮಾಡಿದೆ. ಈಗ ತನಿಖಾ ಹಂತದಲ್ಲಿದೆ. ಒಮ್ಮೆ ಈಗ ನೀವು ನೋಡಿದ್ದೀರಿ, ಹಿಂದೆ ಮುರುಘಾ ಮಠದ ಸ್ವಾಮೀಜಿಗಳ ಕೇಸಲ್ಲೂ ಫೋಕ್ಸೋ ಕೇಸ್ ಆಗಿತ್ತು. ಅದು ಎಂಥ ತಿರುವನ್ನು ಪಡ್ಕೊಳ್ತು, ಅವರು ಹೇಗೆ ಜೈಲಿಗೆ ಹೋದರು, ಆದರೆ ಏನೇನು ನಾಟಕೀಯ ತಿರುವು ಪಡ್ಕೊಳ್ತು, ಅದೆಲ್ಲವನ್ನು ನೀವು ಗಮನಿಸಿದ್ದೀರಿ. ಆದರೆ ಫೋಕ್ಸೋ ಕೇಸಿನ ಮುರುಘಾ ಮಠದ ಕೇಸಿಗೂ ಯಡಿಯೂರಪ್ಪನವರ ಕೇಸಿಗೂ ಒಂದೇ ತಕ್ಕಡಿಯಲ್ಲಿ ತೂಗುವಂತಿಲ್ಲ.
ಯಾಕೆಂತಂದರೆ ಈ ಕೇಸಿನ ಹಿನ್ನೆಲೆ ಆಗಿದೆ. ಇದು ಸರ್ಕಾರ ಮೌನವಾಗಿರುವುದಕ್ಕೂ, ನಮ್ಮ ಮಾಧ್ಯಮ ಇದನ್ನು ಲೈಟಾಗಿ ತೆಗೆದುಕೊಂಡಿರುವುದಕ್ಕೂ, ಇಲ್ಲಿವರೆಗೆ ಯಡಿಯೂರಪ್ಪನವರ ಬಂಧನ ಆಗದೇ ಇರುವುದಕ್ಕೂ ಇದು ಮೂಲ ಕಾರಣ. ಹಾಗಾದರೆ ಏನು ಆ ಕಾರಣ ಅಂತಂದರೆ, ನೋಡಿ, ಅವರ ಮನೆಗೆ ಹೋದಾಗ ಇವರು ಮಮತಾ ಸಿಂಗ್ ಯಡಿಯೂರಪ್ಪನವರನ್ನು ಅಪ್ಪಾಜಿ ಅಂತಲೇ ಕರೀತಾರೆ. ಯಡಿಯೂರಪ್ಪನವರು ನನ್ನ ಮೊಮ್ಮಗಳು ಮಿಮ್ಮಗಳು ಆಗಿದ್ದಾಳೆ ನಿನ್ನ ಮಗಳು ಅಂತಾರೆ. ಆಮೇಲೆ ನೀನು ಇಷ್ಟು ಸುದೀರ್ಘವಾಗಿ ಮಾತನಾಡಿದರೆ ಯಾರೂ ಕೇಳುವುದಿಲ್ಲ, ಸ್ಪಷ್ಟವಾಗಿ ಅದನ್ನು ಶಾರ್ಟಾಗಿ ಹೇಳಿ, ಆವಾಗ ಅದನ್ನು ಆಲಿಸ್ತಾರೆ. ನಿನ್ನ ಧೈರ್ಯಕ್ಕೆ ಮೆಚ್ಚಿದ್ದೇನೆ, ನನ್ನಿಂದ ಏನು ಸಹಾಯ ಆಗಬೇಕು ಅದನ್ನು ಮಾಡ್ತೇನೆ, ಇವೆಲ್ಲವನ್ನು ಅವರು ಹೇಳ್ತಾರೆ. ಪವರ್ ಟಿ ವಿಯವರ ಲಾಂಛನವನ್ನೇ ಬಳಸಿ ಪವರ್ ಟಿ ವಿಯಲ್ಲಿ ಬಂದಂಥ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋ, ಅದನ್ನು ನೀವು ಒಮ್ಮೆ ನೋಡಿ ಈಗ, ಆಮೇಲೆ ನಾನು ನಿಮಗೆ ಮಾತಾಡ್ತೇನೆ. ಯಾಕೆಂತಂದರೆ ಯಡಿಯೂರಪ್ಪನವರು ಒಂದು ಜನಪ್ರತಿನಿಧಿಯಾಗಿ, ಮಾಜಿ ಮುಖ್ಯಮಂತ್ರಿಗಳಾಗಿ 81ರ ವಯಸ್ಸಿನಲ್ಲಿ ಅವರಿಗೆ ಆ್ಯಕ್ಚುಲಿ ಏಳಿಸ್ಲಿಕ್ಕೆ ಒಬ್ಬರು ಬೇಕು, ನಡೆದಾಡಲಿಕ್ಕೆ ಒಬ್ಬರು ಹಿಡ್ಕೊಂಡು ಹೋಗಬೇಕು, ಅಂಥ ಸ್ಥಿತಿಯಲ್ಲಿ ಅವರು ಇವತ್ತು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂಥ ಪರಿಸ್ಥಿತಿಯ ಒಬ್ಬರು ಜನನಾಯಕ ತಮ್ಮ ಮನೆ ಬಾಗಿಲಿಗೆ ಬಂದಂಥ ಒಂದು ತಾಯಿ ಮಗಳನ್ನು ಯಾವ ರೀತಿಯಲ್ಲಿ ಟ್ರೀಟ್ ಮಾಡ್ತಾರೆ, ಯಾವ ಶಬ್ದವನ್ನು ಬಳಸ್ತಾರೆ, ಎಷ್ಟು ಸೌಜನ್ಯದಿಂದ ಅದನ್ನು ಕೇಳ್ತಾರೆ, ಎಷ್ಟು ಸಂಯಮದಿಂದ ಅದನ್ನು ಕೇಳಿದರು, ಅವರೆಲ್ಲೇನಾದ್ರು ತಪ್ಪು ಸಂಜ್ಞೆಗಳನ್ನು ಮಾಡಿದರೋ, ಅಸಂಬದ್ಧ ಮಾತುಗಳನ್ನು ಆಡಿದರೋ, ಅಥವಾ ಲೈಂಗಿಕ ಚಟುವಟಿಕೆಗೆ ಪೂರಕವಾಗುವಂಥ ಯಾವುದಾದ್ರೂ ವಾತಾವರಣ ಇತ್ತೋ, ಅಥವಾ ಯಡಿಯೂರಪ್ಪನವರು ಒಬ್ಬರೇ ಇದ್ದರೋ, ಏನು ಕಥೆ ಅನ್ನೋದನ್ನು ಪವರ್ ಟಿ ವಿಯವರು ಅವರದೇ ಆದಂಥ ಶೈಲಿಯಲ್ಲಿ ಆ ವಿಡಿಯೋವನ್ನು ಪಡ್ಕೊಂಡು ಆ ವಿಡಿಯೋವನ್ನು ಪಬ್ಲಿಷ್ ಮಾಡಿದ್ದಾರೆ. ನಮ್ಮ ಸಹೋದ್ಯೋಗಿಗಳು ಮಾಡಿದ ಅತ್ಯುತ್ತಮ ಕೆಲಸ ಇದು. ಈ ಕೆಲಸ ಎಷ್ಟರ ಮಟ್ಟಿಗೆ ಅದು ರಿಮಾರ್ಕೇಬಲ್ ಅಂತಂದರೆ, ಇಂಥ ಒಂದು ಅಂದರೆ ಫೋಕ್ಸೋ ಕೇಸಿಗೆ ಅದು ಯಾವ ವ್ಯಕ್ತಿ ಆದರೂ ಏನೇ ಆದರೂ ಅದಕ್ಕೆ ಮರು ಮಾತೇ ಇಲ್ಲ. ಅಂಥ ಒಂದು ಕೇಸ್ ಇದು, ಅಂಥ ಒಂದು ಕಾಯ್ದೆ ಇದು. 2012ರಲ್ಲಿ ಅಪ್ರಾಪ್ತೆಯರ ಮೇಲೆ ನಡೆಯುವ ದೌರ್ಜನ್ಯವನ್ನು ತಡೆಗಟ್ಟುವ ಸದಾಶಯದಿಂದ ಬಂದಂಥ ಕಾನೂನಿದು. ಈ ಕಾನೂನು ಅಷ್ಟು ಸ್ಟ್ರಿಕ್ಟ್ ಆಗಿದೆ. ಅದು ಆ ಕಾನೂನಿನಲ್ಲಿ ಒಮ್ಮೆ ಯಡಿಯೂರಪ್ಪನವರು ಅಪರಾಧಿತ್ವದ ಒಂದು ಸಣ್ಣ ಅಂಶ ಇದ್ದರೂ ಕೂಡ ಇಷ್ಟೊತ್ತಿಗೆ ಅವರ ಬಂಧನ ಆಗಿ ಒಳಗೆ ದೂಡುವ ವ್ಯಾಪಾರ ಜೈಲಿಗೆ. ಆದರೆ ಸರ್ಕಾರ ಸಂಯಮದಿಂದಿದೆ. ವಿರೋಧ ಪಕ್ಷ ಚುನಾವಣೆಯ ಸಂದರ್ಭ ಕಾಂಗ್ರೆಸ್ಸಿಗೆ ಸಿಕ್ಕಂಥ ಇದು ಬ್ರಹ್ಮಾಸ್ತ್ರ, ಇದನ್ನು ಯಾರೂ ಬಳಸ್ಕೊಳ್ಬಹುದಾದಂಥ ಸಂದರ್ಭ. ಆದರೆ ಕಾಂಗ್ರೆಸ್ ಸರ್ಕಾರ ಕೂಡ ಸಂಯಮದಿಂದ ಯಾಕೆ ಮುಂದುವರಿತು ಅನ್ನೋದಕ್ಕೆ ಈ ವಿಡಿಯೋ ಅದ್ಭುತವಾದಂಥ ಸಾಕ್ಷಿ ಕೊಡ್ತಾ ಇದೆ. ಪವರ್ ಟಿ ವಿಯವರನ್ನು ಅಭಿನಂದಿಸ್ತಾ ಆ ವಿಡಿಯೋವನ್ನು ನಾವಿಲ್ಲಿ ಬಳಸ್ತಾ ಇದ್ದೇವೆ. ಕೊಟ್ಟಿದ್ದಾರೆ ನಮ್ಮ 9ನೇ ಲಾಯರ್. ನಾನು ಎಷ್ಟು ಅಂತ ನಾನು ಲಾಯರ್ ಇಡ್ತೀನಿ, ನಾನು ಎಲ್ಲ ಎಸ್ಐಟಿ ಮಾಡಿಸಿ, ನಾನು ಎಲ್ಲ ವಿತ್ ಪ್ರೂಫ್ ಅಂತ ಕೊಡ್ತೀನಿ. ಎಸ್ಐಟಿ ಫಾರ್ಮ್ ಮಾಡಿಸಿ, ಅದರ ರಿಟೈರ್ಡ್ ಜೆನ್ಯೂನ್ ಆಗಿರೋ ಜಡ್ಜ್ ಎಸ್ಐಟಿ ಫಾರ್ಮ್ ಮಾಡಿಸಿ. ಎಲ್ಲ ಈ ಕೇಸಲ್ಲಿ ಎಷ್ಟು ಅನ್ಯಾಯಗಳಾಗ್ತಾ ಇದೆ ಒಟ್ಟು ಕೇಸಲ್ಲಿ ಅದೆಲ್ಲ ಆಚೆ ಬರುತ್ತೆ. ನಾನು ಪ್ರೂಫ್ ಸಮೇತ ಹೇಳಿದ್ದೀನಿ. 54,000 ಕಾಲ್ ರೆಕಾರ್ಡ್ಸ್ ಇದೆ, 54,000 ಕಾಲ್ ರೆಕಾರ್ಡ್ಸ್. ಇಡೀ ಸಿಸ್ಟಮ್ ನನಗೆ ಇದಕ್ಕೆ SIT ಫಾರ್ಮ್ ಮಾಡಿಸಿ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಟು ಇನ್ವೆಸ್ಟಿಗೇಟ್ ಆಲ್ ದ ಕೇಸಸ್. ಹೆಂಗೆ ಪೊಲೀಸ್ನವರು, ಲಾಯರ್ಗಳು, ಅಧಿಕಾರಿಗಳು, ರೌಡಿ ಶೀಟರ್ಗಳು, ಪ್ರಾಸಿಕ್ಯೂಷನ್ ಗ್ಯಾಂಗ್ಗಳು ನೀವು ಮಾಡಲೇಬೇಕು, ತಗೊಳ್ಳಿ. ಬಹಳ ಒಳ್ಳೆ ಹುಡುಗಿ ಅವಳು. ನಾನು ನೋಡಿದೆ, ಚೆಕ್ ಮಾಡಿದೆ, ಅವ್ರು ಯಾವುದೇ ಕಾರಣಕ್ಕಂತ ಯಾರೊಬ್ಬರಿಗೂ ಕೊಟ್ಕೊಡಲ್ಲ. ಚೆನ್ನಾಗಿ ಬೆಳೆಸು, ನನಗೇನು ಬೇಕೋ ನಾನು ಮಾಡಿ, ಇದನ್ನು ನಾನು ಪ್ರಯತ್ನ ಮಾಡಿ. ಬಸವರಾಜ ಬೊಮ್ಮಾಯಿ ಅವರನ್ನ ಮಾಡ್ತೀನಿ ಅಂತ ಹೇಳಿದ್ವಿ. ಆವಾಗ ಅಲ್ಲ ಸರಿ, ಅವ್ರಿಗೆ ಸುಳ್ಳು ನನ್ನ ಬಗ್ಗೆ ಎಲ್ಲ ಸುಳ್ಳು ಹೇಳಿ ಕ್ರಿಯೇಟ್ ಮಾಡಿ ಈ ಸರ್ಕಾರಕ್ಕೆ ನಿಮ್ಮ ಮಾತು ಯಾರು ಹೇಳಿಲ್ಲ ಅಂದ್ರೆ ಸೆಂಟ್ರಲ್ ಇಂದ ಮಾಡಿಸಿಲ್ಲ ಅಂದ್ರೆ ದೊಡ್ಡ IPS ಆಫೀಸರ್ ಸಿಕ್ಕಾಕೊಂಡಿದ್ದಾರೆ. ಒಂದು ಡಜನ್ ನೋಡ್ಬಿಟ್ಟು ವಿಜಯಣ್ಣ ಮಾತಾಡಬೇಕು ಅವ್ರಿಗೆ ಕೊಟ್ಟಿದ್ದೇನೆ. ನಾನು ಜರದಿಲ್ಲ ಇಷ್ಟೊಂದು ನಮ್ಗೆ ದೌರ್ಜನ್ಯಗಳ ನಾನು ನೋಡ್ತೀನಿ, ಏನ್ ಬೇಕೋ ಸರಿ. ನಾನು ಅಪ್ಪಜಿ ಅಂತ ಕರಿತೀನಿ, ಮಗಳು ತರ ನೋಡ್ತೀನಿ.
ಹಂಗಿರ್ಬೇಕಾದ್ರೆ ನನ್ನ ಪ್ರೊಟೆಕ್ಷನ್ ನೀವು ಮಾಡ್ಬೇಕು ಅನಿಸ್ತದೆ ನಾನು ಇಲ್ಲಿ ಬಂದಿದ್ದೀನಿ ನಾನು. ಖಂಡಿತ ನಾನು ನೋಡ್ತೀನಿ, ಏನು ತಲೆ ಕೆಡಿಸ್ತಿದ್ರೆ ನಾನಿಂದ ಎಲ್ಲ ಪ್ರಯತ್ನ ಮಾಡ್ತೀನಿ, ಆಯ್ತಾ? ನಂಗೆ ಅಷ್ಟೊಂದು ಹಿಂಸೆ ಆಗಿದೆ ನನಗೆ. ನೀನು ಗೊತ್ತಾಗುತ್ತೆ, ಇಂಟೆಲಿಜೆಂಟ್ ಇದೆಯಾ, A to Z ಎಕ್ಸ್ಪ್ಲೈನ್ ಮಾಡಿದೀಯಾ, ಅವಳು ಒಳ್ಳೆ ಹುಡುಗಿ, ಬೆಳೆಸು, ಗೊತ್ತಾಯ್ತಾ? ಯಾವ ಕಾರಣಕ್ಕೂ ನೀನು ತೊಂದರೆ ಮಾಡಲ್ಲ, ಸರಿ ಮಾಡ್ತೀನಿ. ನೀವು ಇದನ್ನ SIT ಮಾಡಿಸಿ ನಾನು ಇವಾಗ ಹೋಗಿ ಅಲ್ಲೂ ಕೊಡ್ತೇನೆ, ಡಿ ಕೆ ಶಿವಕುಮಾರ್ ಅನ್ನೋದು ಕೊಡ್ತೇನೆ. ಶಿವಕುಮಾರ್ ಹತ್ರ ನಾನು ಹೇಳ್ತೀನಿ ಕೇಳು, ನೀನು ಶಿವಕುಮಾರ್ ಹತ್ರ ಮಾತಾಡು. ನೀವು ಒಂದು ಅಪೋಸಿಷನ್ ಇಟ್ಕೊಂಡು ನೀವು ಸಪೋರ್ಟ್ ಮಾಡಬೇಕಲ್ಲ, ನೀವು ರೇಟ್ ಮಾಡಿದ್ರೆ ಇದನ್ನ ಎಲ್ಲ ಇವಾಗ ಇದು ನಾನು ಸ್ಟೇಟ್ ಪ್ರೆಸಿಡೆಂಟ್ ಅವ್ರ ಕೈಲಿ ಆಗುತ್ತಲ್ಲ. ಅದಕ್ಕೆ ಶಿವಕುಮಾರ್ ನೀನು ಹಠವಾದಕ್ಕೆ ನೆಚ್ಚಬೇಕು ನನ್ನ ಆಟ. ಅದೇ ನಾನು ಒಬ್ಬಳೆ, ನಾನು ಯಾರನ್ನೂ ಸಪೋರ್ಟ್ ತಗೊಂಡಿಲ್ಲ, ಒಬ್ಬಳೆ. ನನಗೆ ಅಷ್ಟು ಅಟೆಂಪ್ಟ್ ಮಾಡೋದು ಟ್ರೈ ಮಾಡಿದ್ದಾರೆ, ಹಿಟ್ ಆ್ಯಂಡ್ ರನ್ ಮಾಡಿದ್ದಾರೆ. ನನಗೆ ಲಂಗ್ ಕ್ಯಾನ್ಸರ್ಗೆ ಆಪರೇಷನ್ ಆದಾಗ ಆಕ್ಸಿಜನ್ ಬಂದ್ ಮಾಡಿ ನಾನು ಕೋಮಾಗೂ ಹೋಗಿದ್ದೆ. ನನ್ನ ಮನೆಗೆ ಅಜ್ಜಾರ್ ಅಂದರು, ನಿನ್ನನ್ನು ನಾನು ಗಮನಿಸ್ತೀನಿ, ನೀವು ವಾಪಸ್ ಆರಾಮಾಗಿ ಬರ್ತೀಯ. ಮತ್ತೆ ನನಗೆ ಗೋರಿಗಳಿಂದ ವಿಷ್ಣುಮಾಯಿ ಅಂತೆ, ಪುಟ್ಟಿ ಚೇತನ್ನು, ಎಂತೆಂಥ ತಾಂತ್ರಿಕ ಮಾಂತ್ರಿಕ ಅಷ್ಟು ಮಾಮಾಚಾರ ಎಲ್ಲ ಮಾಡ್ತಾರೆ. ನನ್ನ ಮನೆ ಬಾಗಿಲಿಗೆ ಬಂದು ಅಪಾರ್ಟ್ಮೆಂಟಲ್ಲಿ ಬಾಗಿಲಿಗೆ ಬಂದು ರಕ್ತ ಸುರಿದು ಹೋಗ್ತಾರೆ. 2 ಗಂಟೆ 3 ಗಂಟೆ ರಾತ್ರಿ ನನ್ನ ಮನಸ್ಸಲ್ಲಿ ಮಗು ಒಂದೊಂದೇ ಇರುತ್ತೆ. ಡೇ ಟೈಮಲ್ಲಿ ನಾನು ಕೋರ್ಟಿಗೆ ಹೋದಾಗ ಬಾಗಿಲು ಬಂದು ಬಡಿತಿರ್ತಾರೆ, ಆ ಮಗು ಬಾಗ ತೆಗೆಲ್ಲ ಒಂದೇ ಇರುತ್ತಲ್ಲ ಮನೆಯಲ್ಲಿ. ಕೇರ್ಫುಲ್ ಆಗಿರಬೇಕು ಮತ್ತು ಒಳ್ಳೆ ಹುಡುಗರಿಗೆ ಯಾವುದಕ್ಕೂ ಅವರೇ ಹೇಳ್ತಾಳೆ, ಬಿಡೋದು ಬೇಡಮ್ಮ, ಅವ್ರು ಯಾರು ನಮಗೆ ತೊಂದರೆ ಕೊಟ್ಟಿದ್ದಾರೆ, ಅವ್ನಿಗೆ ಎಂಥ ಪೊಲೀಸ್ ಆಫೀಸರ್ ಆಗಲಿ, ಎಂಥ ದೊಡ್ಡ ಮಿನಿಸ್ಟರ್ ಆಗಲಿ, ಅವ್ರು ಯಾರನ್ನೂ ಬಿಡೋದು ಬೇಡ. ಅಪ್ಪಾಜಿ ಎಂಟೈರ್ ಸಿಸ್ಟಮ್ 9 ವರ್ಷದಿಂದ ನನಗೆ ಬಗ್ಸಕ್ಕಾಗಿಲ್ಲ ಅಂದ್ರೆ ನಾನು ಹೆಂಗೆ ನಾನು ಜೀವನ ಮಾಡಿರ್ಬೋದು? 9 ವರ್ಷ ನನಗೆ ಪ್ರಮೀಳಾ ನೇಸರ್ಗಿ ಅವರು ನನಗೆ ಸಪೋರ್ಟ್ ಮಾಡಿದ್ರು ಸ್ಟಾರ್ಟಿಂಗಲ್ಲಿ. ಅವ್ರು ಆವಾಗಲೇ ಹೇಳ್ತಿದ್ರು, ಚೌರಸ್ ಪ್ರಶಸ್ತಿ ಕೊಟ್ಟರೆ ನಿಮಗೆ ಕೊಡಬೇಕು ಅಂತ. ಅಷ್ಟು ಪ್ರೂಫ್ ಇಟ್ಕೊಂಡಿದ್ದೀನಿ ನಾನು. ನಮ್ಮ ಮಕ್ಳಿಗೆ ಯಾವ ರೀತಿ ಅದು ಬರೀ ಎಜುಕೇಶನ್ನು ಆಸ್ತಿ ಮಾಡೋದಲ್ಲ ಅಪ್ಪಾಜಿ, ಅವ್ರು ಎಷ್ಟು ಸೇಫ್ ಇರ್ತಾರೆ ಅನ್ನೋದು ಮುಖ್ಯ ಅಲ್ವಾ? ವಾಟ್ ಕೈಂಡ್ ಆಫ್ ಸೊಸೈಟಿ ಆರ್ ವಿ ಗೋಯಿಂಗ್ ಟು ಕ್ರಿಯೇಟ್? ಹೌ ಸೇಫ್ ಅವರ್ ಚಿಲ್ಡ್ರನ್ ಆರ್? ಅವ್ರು ಶಿವಕುಮಾರ್ ಮಾತಾಡಿದ್ಮೇಲೆ ನಾನೇನು ಫೋನ್ ಮಾಡಿ ಹೇಳ್ತೇನೆ, ಹೋಗ್ಬೇಕಿಲ್ಲ ಎಷ್ಟೊತ್ತಿದ್ರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ. ನನಗೆ ನಿಮ್ಮ ನಂಬರ್ ಬೇಕು, ನಿಮ್ಮನ್ನು ಎನಿ ಟೈಮ್ ನಾನು ಕಾಂಟ್ಯಾಕ್ಟ್ ಮಾಡೋಂಗಿರ್ಬೇಕು. ನನ್ನ ಹತ್ರ ಮೊಬೈಲ್ ಇದೆ, ನಂಬರ್ ಕೊಡು. ನಿಮ್ಮ ಮೊಬೈಲ್ ಇಲ್ಲ, ನಾನು ಬುಕ್ ಬರ್ಕೊಂಡಿರ್ತೀನಿ. ನನ್ನ ಮೊಬೈಲ್ ಕಳೆದಿದೆ ಅಪ್ಪಾಜಿ. 25ನೇ ತಾರೀಕು ಪೊಲೀಸ್ ಕಳ್ತನ ಮಾಡಿ. ಇಲ್ಲಿನ ಯಾವ ನಂಬರ್ ಇದೆ ಅಂದರೆ ಅದೇ ಅವ್ರದ್ದು ಈ ನಂಬರೇನೆ, ನನ್ನ ನಂಬರ್. ನಿಮ್ಮ ನಂಬರ್ ಹೇಳಿ ಸರ್. ನನ್ನ ಹತ್ರ ಮೊಬೈಲ್ ಇದೆ ಮರಿ. ಇದು ಅಮ್ಮ ಯೂಸ್ ಮಾಡೋದು. ಇವಾಗ ಕಳೆದಿದ್ದಲ್ಲ. 734 899 8962 ಹರಡ್ಯಲ್ಲ. ಇಡೀ ವಿಡಿಯೋವನ್ನು ನೀವು ಗಮನಿಸಿದ್ದೀರಿ. ಮೊದಲನೇದಾಗಿ ಎಲ್ಲಾದರೂ ನಿಮಗೆ ಯಡಿಯೂರಪ್ಪನವರು ಅಸಭ್ಯವಾಗಿ, ಅಸಹ್ಯವಾಗಿ, ಅನುಚಿತವಾಗಿ ವರ್ತಿಸಿದ್ದು, ಮಾತಾಡಿದ್ದನ್ನು ನೀವು ಕೇಳಿಸಿಕೊಂಡ್ರ? ಒಬ್ಬ ತಂದೆಯಾಗಿ, ಅಜ್ಜನಾಗಿ, ಹಿರಿಯನಾಗಿ, ಜನನಾಯಕರಾಗಿ ಮನೆ ಬಾಗಿಲಿಗೆ ಬಂದಂಥ ಒಬ್ಬ ಅಬಲ ಹೆಣ್ಣುಮಗಳಿಗೆ ಏನನ್ನ ಸಹಕಾರ ಮಾಡಬಹುದು? ಬಹುಶಃ ಇಷ್ಟು ಸಮಯವನ್ನು ಯಾವ ರಾಜಕಾರಣಿಯೂ ಕೊಡುವುದಿಲ್ಲ. ಆದರೂ ಅದನ್ನು ತದೇಕ ಚಿತ್ತದಿಂದ ಕೇಳ್ತಾರೆ, ಸಂಯಮದಿಂದ ಕೇಳ್ತಾರೆ, ಬುದ್ಧಿಯನ್ನು ಹೇಳ್ತಾರೆ, ತಾಯಿ ಅಂತ ಕರೀತಾರೆ. ಅದಕ್ಕಿಂತ ಮುಖ್ಯವಾಗಿ ಅವರೊಂದು ಮಾತಾಡ್ತಾರೆ ಕೊನೆಯಲ್ಲಿ, ನೀವು ಗಮನಿಸಿದ್ದೀರಿ ಅಂದ್ಕೊಳ್ತೇನೆ. ತಾಯಿ, ಈ ವಿಚಾರವನ್ನು ಹೆಚ್ಚು ವಿವರಿಸಬೇಡ, ನಿನ್ನ ಮಗಳು ಕೇಳಿಸ್ಕೊಂಡು ಅವಳಿಗೆ ಅವಮಾನ ಆಗತ್ತೆ, ಅವಳು ಬೇಸರ ಮಾಡ್ಕೊಳ್ತಾಳೆ, ಅದನ್ನು ಮಾಡಬೇಡ ನೀನು ಅಂತಾರೆ. ಇಂಥ ಒಬ್ಬ ಮನುಷ್ಯ ದಯಾನಂದ್ ಅವರಿಗೆ ಎಷ್ಟು ಮಾತಾಡ್ತಾರೆ, ಆ ಗೇಟಿಗೆ ಹೇಳಿ, ಮತ್ತು ಇದನ್ನು ನೀವು ಶಾಂತಚಿತ್ರ ಕೇಳಿ ಅವರಿಗೆ ನ್ಯಾಯ ಕೊಡಿಸ್ಲೇಬೇಕು ನೀವು ಅಂತಾರೆ. ಆಮೇಲೆ ಈ ಮಾತು ಅಲ್ಲಿ ತಗೊಳ್ಳೋ, ಡಿ ಕೆ ಶಿವಕುಮಾರ್ ಅವರು ಫೋನ್ ತಗೊಳ್ಳೋ, ದಯಾನಂದ್ ಅವ್ರಿಗೆ ಫೋನ್ ತಗೊಳ್ಳೋ. ಇದರ ಅರ್ಥ ಏನು? ಅವರ ಸಹಾಯಕರು ಅಲ್ಲಿದ್ದಾರೆ, ಯಡಿಯೂರಪ್ಪನವರು ಒಬ್ಬರೇ ಇಲ್ಲ. ಅವರ ಇಡೀ ಮಾತುಕತೆಯ ಮತಿತಾರ್ಥವನ್ನು ನನಗೆ ಪವರ್ ಟಿವಿಯವರ ಬಗ್ಗೆ ಅಭಿನಂದಿಸಿದ್ದು ಯಾಕೆಂದರೆ, ಯಡಿಯೂರಪ್ಪನವರನ್ನು ಸಿಕ್ಕಲ್ಲಿ ಹಣಿಯಬಹುದಾದ, ಸಿಕ್ಕ ಭಾಷೆಯಲ್ಲಿ ಅವರನ್ನು ನಿಂದಿಸಬಹುದಾದ,
ಪ್ರತಿಪಕ್ಷ ಇರಲಿ, ಮಾಧ್ಯಮ ಇರಲಿ, ಯಾರಾದರೂ ಬಿಡ್ತಿರ್ಲಿಲ್ಲ, ನಾವಾದರೂ ಬಿಡ್ತಿರ್ಲಿಲ್ಲ. ಅಂಥ ಸಂದರ್ಭದಲ್ಲಿ ಈ ವಿಡಿಯೋ ಎಂಥ ಒಂದು ಅದ್ಭುತ ಕೆಲಸ ಮಾಡ್ತು ಅಂತಂದರೆ, ಅವತ್ತಿನ ಸಂದರ್ಭದ ಮನೆಯ ಒಳಗಡೆ ನಡೆದಂಥ ಸಂಭಾಷಣೆ ಏನು ಅನ್ನೋದನ್ನು ಸ್ಪಷ್ಟವಾಗಿ ಎದುರಿಡುವ ಕೆಲಸವನ್ನು ಪವರ್ ಟಿ ವಿ ಮಾಡಿದೆ. ಪತ್ರಿಕೋದ್ಯಮದಕ್ಕೆ ಪತ್ರಿಕರ್ತರು ಮಾಡಬೇಕಾದಂಥ ಬಹಳ ಅದ್ಭುತವಾದಂಥ ಕೆಲಸ ಇದು. ಇಲ್ಲಿ ಅವರ ಸಾಚಾತನ ಯಡಿಯೂರಪ್ಪನವ್ರದ್ದು ಗೊತ್ತಾಗತ್ತೆ. ಈ ವಿಡಿಯೋ ಸರ್ಕಾರಕ್ಕೂ ಹೋಗಿದೆ. ಅದಕ್ಕಾಗಿಯೇ ಗೃಹ ಮಂತ್ರಿಗಳು ಹೇಳ್ತಾರೆ. ಮತ್ತು ಯಡಿಯೂರಪ್ಪನವರು ಒಂದು ಮಾತು ಹೇಳಿದರು. ಈ ಪ್ರಕರಣ ದಾಖಲಾದ ಬೆಳಗ್ಗೆ ಅವರ ಹತ್ರ ಪ್ರೆಸ್ಸಿನವರು ಕೇಳಿದಾಗ ಒಂದು ಮಾತಾಡಿದರು. ಏನು, ಆ ಹೆಣ್ಣುಮಗಳು ಇಷ್ಟು ಮಾತಾಡ್ತಾ ಕೊನೆಗೆ ಪೊಲೀಸ್ ದಯಾನಂದ್ ಅವರ ಹತ್ರ, ಅಧಿಕಾರಿಯವರ ಹತ್ರ ಹೋದಾಗ ನನ್ನ ಮೇಲೇ ಇಲ್ಲ ಸಲ್ಲದನ್ನು ಮಾತಾಡಿದ್ದನ್ನು ನನಗೆ ಹೇಳಿದರು. ಆವಾಗಲೇ ನನಗನ್ನಿಸ್ತು ಈ ಹೆಣ್ಣುಮಗಳಿಗೆ ಎಲ್ಲೋ ಮಾನಸಿಕವಾದಂಥ ಏನೋ ಒಂದು ಅಸ್ವಸ್ಥತೆ ಇದ್ದ ಹಾಗೆ ಅನಿಸ್ತು ನನಗೆ ಅನ್ನೋದನ್ನು ಮಾತನ್ನು ಹೇಳಿದರು. ಇದೇ ಮಾತನ್ನು ಪರಮೇಶ್ವರ್ ಅವರ ಗೃಹ ಮಂತ್ರಿಗಳು ಹೇಳ್ತಾರೆ. ಈ ಪ್ರಕರಣವನ್ನು ಏಕಾಏಕಿಯಾಗಿ ನಾವು ತೆಗೆದುಕೊಳ್ಳುವ ಹಾಗೆ ಇಲ್ಲ. ಯಾಕೆಂತಂದರೆ ಈ ಹೆಣ್ಣುಮಗಳಿಗೆ, ಅವಳ ಹಿನ್ನೆಲೆಗೆ ಅವಳದೇ ಆದಂಥ ಕೆಲವು ಸಂಶಯಗಳಿದೆ. ಮಾನಸಿಕವಾದಂಥ ಅಸ್ವಸ್ಥೆಯೋ ಅನ್ನೋದನ್ನು ಕೂಡ ಪರಿಶೀಲನೆ ಮಾಡಬೇಕಾಗಿದೆ. ಆದ್ದರಿಂದಲೇ CID ಅವರಿಗೆ ವಹಿಸಿದ್ದೇವೆ ಅಂತ ಹೇಳಿದರು. ಇನ್ನೊಂದು, ನಿನ್ನ ಅವರು ನಂಬರ್ ಕೇಳ್ತಾರೆ. ತಗೊಳಮ್ಮ, ನನ್ನ ನಂಬರ್ ಇಲ್ಲ, ಸಹಾಯಕ ನಂಬರ್ ತಗೋ, BSY ಅಂತ ಹಾಕೋ, ಅವರು ನಿಮ್ಮ ಫೋನ್ ಬಂದು ನನಗೆ ಕೊಡ್ತಾರೆ ಅಂತ ಹೇಳ್ತಾರೆ. ಆಯಿತಾ? ಫೋನ್ ಕಳೆದೋಗಿದೆ ನಂದು ಅಂತ ಹೇಳ್ತಾಳೆ ಅವಳು. ಮಮತಾ ಸಿಂಗ್ ಅವರು ಫೋನ್ ಕಳೆದೋಗಿದೆ ಅಂತಾರೆ. ಆದರೆ ಯಡಿಯೂರಪ್ಪನಂಥ ಒಬ್ಬ ಜನನಾಯಕನ ಮನೆಗೆ ಹೋಗಿ ತನ್ನ ಸಮಸ್ಯೆಗೆ ಪರಿಹಾರವನ್ನು ಕೇಳುವಂಥ ಸಂದರ್ಭದಲ್ಲಿ ಫೋನ್ ಕಳೆದೋಗಿದೆ ಅಂತ ಹೇಳಿ ಮಗಳ ಕೈಯಲ್ಲಿ ಫೋನ್ ಕೊಟ್ಟು ಅದನ್ನು ಶೂಟ್ ಮಾಡುವಂಥ ಕೆಲಸವನ್ನು ಮಾಡಿದರು. ಸ್ಟಿಂಗ್ ಆಪರೇಷನ್ ಮಾಡಿದ್ದು ಯಾಕೆ? ಇದು ಬಹಳ ಮೂಲಭೂತವಾದ ಪ್ರಶ್ನೆ. ಒಂದು ಕಡೆ ಫೋನ್ ಇಲ್ಲ ಅಂತಾರೆ, ಇನ್ನೊಂದು ಕಡೆ ಮಗಳ ಕೈಯಲ್ಲಿ ಫೋನ್ ಕೊಟ್ಟು ಅದನ್ನು ರೆಕಾರ್ಡ್ ಮಾಡಿಸ್ತಾರೆ. ಹಾಗಾದರೆ ಈ ರೆಕಾರ್ಡ್ ಮಾಡಿಸಿರುವುದರ ಹಿಂದಿರುವ ಉದ್ದೇಶ ಏನು? ಅಪ್ಪಾಜಿ ಅಂತ ಕರೀತಾರೆ, ಅವ್ರ ತಾಯಿ ಅಂತ ಕರೀತಾರೆ, ಇವರಿಗೆ ಸಹಾಯ ಮಾಡಬೇಕು ಅಂತಾರೆ. ನಿಮ್ಮನ್ನು ಮುಖ್ಯಮಂತ್ರಿ ಆಗಿದ್ದಾಗ ಭೇಟಿಯಾಗಿದ್ದೆ ಅಂತಾರೆ. ಅದಕ್ಕೆ ಅವರು ಸಹಾಯಕರು, ಹೌದು ಕಾವೇರಿಲೊಮ್ಮೆ ಬಂದು ಭೇಟಿಯಾಗಿದ್ರಲ್ಲ ಸರ್ ಅಂತಾರೆ. ಇವೆಲ್ಲ ಅವಳಿಗೆ ಒಂದಿಷ್ಟು ಬುದ್ಧಿವಾದ ಹೇಳ್ತಾರೆ. ನಿನ್ನ ಈ ನೇರ ದಿಟ್ಟವಾದಂಥ ವ್ಯಕ್ತಿತ್ವಕ್ಕೆ ನಾನು ಮೆಚ್ಚಿದ್ದೇನೆ ಅಂತಾರೆ. ನಿನಗೆ ನ್ಯಾಯ ಕೊಡುವ ವಿಷಯದಲ್ಲಿ ನಾನು 100% ಸಹಾಯ ಮಾಡ್ತೇನೆ ಅಂತ ಹೇಳ್ತಾರೆ. ಆ ಕ್ಷಣದಲ್ಲೇ ಕಾರ್ಯಪ್ರವೃತ್ತರಾಗ್ತಾರೆ. ಇದನ್ನೆಲ್ಲ ರೆಕಾರ್ಡ್ ಮಾಡಿಕೊಂಡು ಬರುವ ಉದ್ದೇಶ ಏನಿತ್ತು? ಹಾಗಾದರೆ ಇದರ ಹಿಂದೆ ಏನಿದೆ? ಇದನ್ನು ಹುಡುಕ್ತಾ ಹೋದಾಗ ಸಿಕ್ಕಂಥ ಒಂದು ನೀವು ನಂಬಲಿಕ್ಕೆ ಆಗದೇ ಇದ್ದಂಥ ವಿಚಾರ ಏನಪ್ಪ ಅಂತಂದರೆ, ಯಡಿಯೂರಪ್ಪನವರ ಮೇಲೆ ಅಪ್ರಾಪ್ತೆಯ ಲೈಂಗಿಕ ದೌರ್ಜನ್ಯದ ಕೇಸು ದಾಖಲಾದದ್ದು 54ನೇ ಕೇಸು, ಒಂದೆರಡಲ್ಲ. ಈ ಕೇಸಲ್ಲಿ ಯಾರ್ಯಾರಿದ್ದಾರೆ ಗೊತ್ತೇನೋ ನಿಮಗೆ? ಪೊಲೀಸ್ ಆಫೀಸರ್ ಅಲೋಕ್ ಕುಮಾರ್, ಕಾಂಗ್ರೆಸ್ಸಿನ ಉಗ್ರಪ್ಪನವರು, FSL ಡಿಪಾರ್ಟ್ಮೆಂಟಿನವರು, ಅಲ್ಲಿಯ ಸಿಬ್ಬಂದಿಗಳು, 8 ಜನ ಪೊಲೀಸ್ ಆಫೀಸರ್ಗಳು, ಇವರೆಲ್ಲರೂ ಇದ್ದಾರೆ ಇದರಲ್ಲಿ. ಇವರ ಮೇಲೂ ಇದೇ ಕೇಸು, ಉಗ್ರಪ್ಪನವ್ರ ಮೇಲೂ ಅದೇ ಕೇಸು. ನಾನು ನ್ಯಾಯ ಕೇಳಿ ಹೋದೆ, ನನ್ನ ಮಗಳ ಮೇಲೆ ಲೈಂಗಿಕ ಅತ್ಯಾಚಾರ ಮಾಡುವ ಪ್ರಯತ್ನ ಮಾಡಿದರು. ಅಲೋಕ್ ಕುಮಾರ್ ಅವ್ರ ಮೇಲೂ ಅದೇ ಇದು ಕೇಸು. ನನ್ನ ಮಗಳನ್ನು ಕರ್ಕೊಂಡೋಗಿ ನ್ಯಾಯ ಕೇಳಲಿಕ್ಕೆ ಹೋದೆ, ಅವರು ನಮಗೆ ಹೊಡೆದರು, ಬಡಿದ್ರು, ಮತ್ತು ಲೈಂಗಿಕ ಕಿರುಕುಳಕ್ಕೆ ಮುಂದಾದರು. ಇದೇ ಕೇಸು. ಇದರಿಂದ ಅದು ಎಲ್ಲಿವರೆಗೆ ಹೋಯಿತು ಅಂದರೆ, ಅಲೋಕ್ ಕುಮಾರ್ ಅವರಿಗೆ ರಾಷ್ಟ್ರಪತಿ ಅವಾರ್ಡು, ರಾಷ್ಟ್ರಪತಿ ಪದಕ ಅವರಿಗೆ ಘೋಷಣೆ ಆಗಿತ್ತು. ಆ ಸಂದರ್ಭದಲ್ಲಿ ಇದೇ ಮಮತಾ ಸಿಂಗ್ ಅವರು ಈ ಫೋಕ್ಸೋ ಕೇಸನ್ನು, ಲೈಂಗಿಕ ದೌರ್ಜನ್ಯದ ಕೇಸ್ ಅವ್ರ ಮೇಲೆ ಇದೆ ಅಂತ PMO ಆಫೀಸಿಗೆ ಅದನ್ನು ಮೇಲ್ ಮಾಡ್ತಾರೆ. ಆ ಕಾರಣಕ್ಕಾಗಿ ಇವತ್ತಿಗೋದು ವಿದಲ್ಡ್ ಆಗಿದೆ, ಪೆಂಡಿಂಗಲ್ಲಿದೆ. 53 ಜನರ ಮೇಲೆ ಇದೇ ಕೇಸಾಗಿದೆ. ಆದರೆ ಕೇಸ್ ಒಮ್ಮೆ ಮಾಡಿದ ಮೇಲೆ
ಮತ್ತೆ ಮರು ವಿಚಾರಣೆಗೆ ಫಾಲೋ ಅಪ್ಪಿಗೆ ಈ ಹೆಣ್ಣುಮಗಳು ಹೋದಗೇ ಇಲ್ಲ. ಹಾಗಾಗಿ 53 ಕೇಸನ್ನು ಇದರಲ್ಲಿ ಏನೂ ಹುರುಳಿಲ್ಲ ಅಂತೇಳಿ ಬಿ ರಿಪೋರ್ಟ್ ಹಾಕಿ ಅದನ್ನು ಪೊಲೀಸರು ಕ್ಲೋಸ್ ಮಾಡಿದ್ದಾರೆ. ಈಗ 54ನೇ ಜನ ಯಡಿಯೂರಪ್ಪನವರು. ಹಾಗಾದರೆ ನೀವು ಇದನ್ನು ಮಾನಸಿಕ ಅಸ್ವಸ್ಥತೆ ಇರಬಹುದು ಅನ್ನುವಂಥ ಸಂದೇಹವನ್ನು ವ್ಯಕ್ತಪಡಿಸಿದ ಗೃಹ ಮಂತ್ರಿಗಳು ಸ್ವತಃ ಯಡಿಯೂರಪ್ಪನವರು ಮಾತಿಗೆ ಪುಷ್ಟಿ ಕೊಡುವಂಥ ಕೇಸ್ ಇದಾಗತ್ತೇನು, ಅಥವಾ 53 ಜನರ ಮೇಲೆ ಈ ಥರದ ಕೇಸನ್ನು ಮಾಡಿದ್ದೆ ನೋಡಿದ್ರೆ ಕೇಸ್ ಮಾಡುವುದೇ ಒಂದು ಖಯಾಲಿ ಏನು, ಅಥವಾ ಇದರ ಹಿಂದಿರುವ ದುರುದ್ದೇಶವೋ ಉದ್ದೇಶವೋ ಏನು? ಕೇಸ್ ಇಷ್ಟರ ಮೇಲೆ ನಿಂತಿಲ್ಲ. 6 ವರ್ಷದ ಮಗುವಿನಿಂದ ನನ್ನ ಮಗಳ ಮೇಲೆ ಲೈಂಗಿಕ ಅತ್ಯಾಚಾರ ಆಗ್ತಾ ಇದೆ. ಈ ಅತ್ಯಾಚಾರ ಮಾಡಿದವರು ಯಾರು ಅಂತ ನೋಡಿದರೆ ನನ್ನ ಮಗುವಿನ ತಂದೆ, ಅಪ್ಪ, ಮಮತಾ ಸಿಂಗ್ ಅವರ ಗಂಡ. ನನ್ನನ್ನು ಕೊಲ್ಲಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ, ನನ್ನ ಮೇಲೆ ವಾಮಾಚಾರ ಮಾಡಿದ್ದಾರೆ, ನನ್ನ ಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟನ್ನೇ ಎತ್ತು ಕಟ್ಟಿದ್ದಾರೆ, ಅಪಾರ್ಟ್ಮೆಂಟಲ್ಲಿ ಕೂಡ ನಾನು ಬದುಕಲಿಕ್ಕೆ ಆಗ್ತಾ ಇಲ್ಲ. ಆ ವಿಡಿಯೋದಲ್ಲಿ ಅವೆಲ್ಲವನ್ನು ನೀವು ಕೇಳಿಸ್ಕೊಂಡಿದ್ದೀರಿ. ಹಾಗಾಗಿ ಈ ಕೇಸನ್ನು ಮಾಧ್ಯಮ ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು, ಇದನ್ನು ಒಂದು ಅಸ್ತ್ರವಾಗಿ ಬಳಸ್ಕೊಂಡಿಲ್ಲ. ಯಾಕೆಂದರೆ ಕಾಂಗ್ರೆಸ್ಸಿನ ಉಗ್ರಪ್ಪನವರು ಇದ್ದಾರೆ, ಅಲೋಕ್ ಕುಮಾರ್ ಇದ್ದಾರೆ, ಪೊಲೀಸ್ ಅಧಿಕಾರಿಗಳಿದ್ದಾರೆ ಇದರಲ್ಲಿ, ಇವರು ಹಿಂದೆ ಕಂಪ್ಲೇಂಟ್ ಕೊಟ್ಟದ್ರಲ್ಲಿ. ಅದು ಈಗ ಮುನ್ನೆಲೆಗೆ ಬರಬೇಕಲ್ಲ. ಇಷ್ಟೆಲ್ಲ ಜನರ ಮೇಲೆ ಸೇಮ್ ನ್ಯಾಯ ಕೇಳಿಕೊಂಡು ಹೋಗೋದು, ಅಲ್ಲಿ ರೆಕಾರ್ಡ್ ಮಾಡೋದು, ಆಮೇಲೆ ಲೈಂಗಿಕ ದೌರ್ಜನ್ಯದ ಕೇಸನ್ನು ದಾಖಲಿಸೋದು. ಇದು 1, 2 ಆದರೂ ಓಕೆ, 53 ನಡೆದಿದೆ, ಇದು 54ನೇ ಕೇಸು. ಹಾಗಾದರೆ ಏನಿದು? ಈ ಪ್ರಶ್ನೆ ಎದುರಾದದ್ರಿಂದಲೇ ಯಾವುದೇ ಕಾಂಗ್ರೆಸ್ ನಾಯಕರು ಕೂಡ ಇದನ್ನು ಅಸ್ತ್ರವಾಗಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಳಸುವ ಯಾವ ಕೆಲಸವನ್ನೂ ಮಾಡಿಲ್ಲ. ವಿಚಾರಣೆಗೆ ಶಾಬ್ದಿಕವಾಗಿ ಇದನ್ನು ಸ್ಪಷ್ಟ ವಿಚಾರಣೆ ಆಗಬೇಕು ಅಂತ CIDಗೆ ಕೊಟ್ಟಿದ್ದಾರೆ. ಇಲ್ಲದೇ ಇದ್ದರೆ ಇಷ್ಟೊತ್ತಿಗೆ ಯಡಿಯೂರಪ್ಪನವನ್ನ ರುಬ್ಬಿ ಅವರ ಮೇಲೆ ಇಲ್ಲ ಸಲ್ಲದ ಆಪಾದನೆಗಳನ್ನು ಮಾಡಿ ದಾಂಗುಡಿ ಎಬ್ಬಿಸಿ ಅವರನ್ನು ಅರೆಸ್ಟ್ ಮಾಡುವಂಥ ಕೆಲಸಕ್ಕೂ ಪ್ರಾಯಶಃ ಕಾಂಗ್ರೆಸ್ ಸರ್ಕಾರ ಮುಂದಾಗ್ತಾ ಇತ್ತು. ಒಂದು ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ಈ ಸಂಯಮವನ್ನು, ವ್ಯವಧಾನವನ್ನು ಮೆಚ್ಚಬೇಕು ಒಂದು ಅರ್ಥದಲ್ಲಿ. ಯಾಕೆಂತಂದರೆ ಇದು ಒಬ್ಬ ಮಾಜಿ ಮುಖ್ಯಮಂತ್ರಿ ಮೇಲೆ ಆದಂಥ ಆರೋಪ, 81ರ ಇಳಿ ವಯಸ್ಸಿನಲ್ಲಿ ಆದಂಥ ಆರೋಪ, ಪ್ರಾಯಶಃ 17 ವರ್ಷದ ಈ ಮಗು ಅಂತಾದರೆ ಅವರ ಮೊಮ್ಮಕ್ಕಳಲ್ಲ ಮಿಮ್ಮಕ್ಕಳ ವಯಸ್ಸದು. ಆಮೇಲೆ ಏಕಾಂತವಾಗಿ ಯಡಿಯೂರಪ್ಪನವರು ಇರಲೇ ಇಲ್ಲ, ಇರಲಿಕ್ಕೆ ಸಾಧ್ಯವೂ ಇಲ್ಲ. ಯಾಕೆಂದರೆ ನಾನು ನೋಡಿದ ಹಾಗೆ ಅಥವಾ ಹಲವಾರು ಜನ ನೋಡಿದ ಹಾಗೆ ಯಡಿಯೂರಪ್ಪನವರೊಟ್ಟಿಗೆ ಎಲ್ಲರೂ ಇರ್ತಾರೆ, ಮತ್ತು ಯಡಿಯೂರಪ್ಪನವರನ್ನಿಗೆ ಒಬ್ಬರ ಸಹಾಯಕರು ಬೇಕಾಗುತ್ತೆ. ಆಮೇಲೆ ಆ ಸಂಭಾಷಣೆಯಲ್ಲಿ ಗಮನಿಸಿದರೆ ಅಲ್ಲಿ ಅಕ್ಕಪಕ್ಕದಲ್ಲಿ ಎಲ್ಲ ಜನರೇ ಇದ್ದರಲ್ಲಿ. ಇಂಥ ಸಂದರ್ಭದಲ್ಲಿ ಫೋಕ್ಸೋ ಕೇಸನ್ನು ಬಳಸ್ಕೊಂಡು ಯಡಿಯೂರಪ್ಪನವಂಥ ವ್ಯಕ್ತಿತ್ವಕ್ಕೆ ಮಸಿ ಬಳಿಯುವ ಕೆಲಸಕ್ಕೆ ಯಾಕೆ ಮುಂದಾದರು ಅನ್ನೋದು ಈಗ ತನಿಖೆಯ ಬಹಳ ಮುಖ್ಯವಾದ ಅಂಶ. ಹಾಗಾದರೆ ಇದರ ಹಿಂದೆ ಯಾರ್ಯಾರು ಇದ್ದಾರೆ? ಏನಾದರೂ ರಾಜಕೀಯ ಷಡ್ಯಂತ್ರ ಇದೆಯೇ? ಮೋದಿಯವರು ಬರಲಿಕ್ಕೆ 2 ದಿನ ಮೊದಲು ಟಿಕೆಟಿನ 2ನೇ ಪಟ್ಟಿ ಬಿಡುಗಡೆಯಾದ ಹೊತ್ತು ಯಡಿಯೂರಪ್ಪನವರ ಮೇಲೆ ಸ್ವಕೀಯರೇ ದಾಳಿ ಮಾಡ್ತಾ ಇರುವಂಥ ಸಂದರ್ಭ, ಇನ್ನೇನು ಎಲೆಕ್ಷನ್ ಡೇಟ್ ಘೋಷಣೆ ಆಗಬೇಕು, ನೀತಿ ಸಂಹಿತೆ ಜಾರಿ ಬರಬೇಕು. ಇಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರ ಮೇಲೆ ಇಂಥ ಕೇಸನ್ನು ಹಾಕುವ ಉದ್ದೇಶ ಏನು? ಇದು ಈಗ ತನಿಖೆಗೆ ಬಹಳ ಮುಖ್ಯವಾದಂಥ ಒಂದು ಪ್ರಶ್ನೆ. ಇದರ ಹಿಂದೆ ಇನ್ನೊಂದು ಆಲೋಚಿಸಬೇಕಾದದ್ದೇನು ಅಂದರೆ, ಹಿಂದೆ ಭಾಳಷ್ಟು ಕಾಯ್ದೆಗಳು, ಅದು ವರದಕ್ಷಿಣೆ ವಿರುದ್ಧವಾಗಿ ತಂದಂಥ ಕಾಯ್ದೆ ಇರ್ಬೋದು, ಹೆಣ್ಣುಮಕ್ಕಳ ಮಾನ ಪ್ರಾಣ ರಕ್ಷಣೆಗೆ ತರುವಂಥ ಕಾಯ್ದೆಗಳಿರ್ಬೋದು. ಈ ಎಲ್ಲ ಕಾಯ್ದೆಗಳು ಅದರ ನಿಜವಾದ ಉದ್ದೇಶವನ್ನು ಈಡೇರಿಸಿಕೊಳ್ಳುವತ್ತ ಅದು ಬಳಕೆಯಾಗುವ ಬದಲು ಅದರ ದುರುಪಯೋಗವಾಗುವತ್ತ ಬಳಕೆ ಆಗ್ತಾ ಇದೆ. ಇದು ದುರಂತ. ಮತ್ತು ಫೋಕ್ಸೋ ಕೇಸಿನಲ್ಲಿ ಒಂದು ಸಮಸ್ಯೆ ಏನಿದೆ ಅಂದರೆ, ಇವರು 53 ಕೇಸುಗಳನ್ನು ದಾಖಲಿಸಿದ್ದಾರೆ, ಮತ್ತೆ ಮರುಪರಿಶೀಲನೆಗೆ ಅಥವಾ ಇದಕ್ಕೆ ಬಂದೇ ಇಲ್ಲ.
ಬಿ ರಿಪೋರ್ಟ್ ಹಾಕಿ ಕ್ಲೋಸ್ ಮಾಡಿದ್ದಾರೆ. ಹಾಗಾಗಿಯೂ ಕೂಡ 64ನೇ ಕೇಸ್ ಯಡಿಯೂರಪ್ಪನಂಥ ಗಣ್ಯ ವ್ಯಕ್ತಿ ಮೇಲಾಗಿದೆ. ಗಣ್ಯ ವ್ಯಕ್ತಿ ಎಲ್ಲ ಇಲ್ಲ. ಅಪ್ರಾಪ್ತೆಯ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತಾದರೆ ಅದು ಮುರುಘಾ ಶ್ರೀಗೂ ಒಂದೇ, ಮುಖ್ಯಮಂತ್ರಿಗೂ ಒಂದೇ, ಪ್ರಧಾನಿಗೂ ಒಂದೇ, ಇನ್ನೊಬ್ಬರಿಗೂ ಒಂದೇ, ಮಗದೊಬ್ಬರಿಗೂ ಒಂದೇ. ಅದು ಅಂಬಾನಿ ಆಗಲಿ ಇವರಾಗಲಿ ಯಾರೇ ಆಗಲಿ ಅವರಿಗೆ ತಕ್ಕ ಶಿಕ್ಷೆ ಆಗತಕ್ಕದ್ದು, ಅವರ ಮೇಲೆ ಕಾನೂನಿನ ಕ್ರಮ ಜರುಗಿಸತಕ್ಕದ್ದು. ಅದು ಪ್ರಶ್ನೆನೇ ಬೇರೆ. ಇಲ್ಲಿ ಯಡಿಯೂರಪ್ಪನವರ ಸಮರ್ಥನೆಗೆ ನಾವು ಕೂತಿಲ್ಲ. ಆದರೆ ಸತ್ಯಾಸತ್ಯತೆ ಏನು ಅನ್ನೋದನ್ನು ಅರ್ಥ ಮಾಡ್ಕೋಬೇಕಲ್ಲ, ಸಾಂದರ್ಭಿಕತೆಯನ್ನು ಅರ್ಥ ಮಾಡ್ಕೋಬೇಕಲ್ಲ. ಅದೇ ಕಾರಣಕ್ಕಾಗಿ ಪವರ್ ಟಿ ವಿಯವ್ರಿಗೆ ನಾನು ಅಭಿನಂದಿಸಿದ್ದು. ಆ ವಿಡಿಯೋ ಇದೆಯಲ್ಲ ಅದು ಸಾಕ್ಷ್ಯ, ಅದು ಬಹಳ ಅದ್ಭುತವಾದ ಸಾಕ್ಷ್ಯ. ಅದು ಇಲ್ಲದೇ ಇದ್ದರೆ ಇಷ್ಟೊತ್ತಿಗೆ ಯಡಿಯೂರಪ್ಪನವ್ರ ಕತೆ ಕೈಲಾಸ ಆಗ್ಬಿಡ್ತಾ ಇತ್ತು. BJP ಅಲ್ಲೋಲ ಕಲ್ಲೋಲ. ಆದರೆ ಸತ್ಯ ಅದು ಯಾವತ್ತಿದ್ರೂ ಸತ್ಯ ಹೊರಗೆ ಬರ್ತದೆ ಅನ್ನೋದಕ್ಕೆ ಇದು ಸಾಕ್ಷಿ. ಇದು ನಮ್ಮಲ್ಲಿ ಮೇಟಿಯವರ ಪ್ರಕರಣ ನೋಡಿದ್ದೇವೆ, ಬಹಳ ರಾಜಕಾರಣಿಗಳು ಜಾರಕಿಹೊಳಿಯವರ CD ಪ್ರಕರಣ ನೋಡಿದ್ದೇವೆ, ವಿಧಾನಸೌಧದಲ್ಲೇ ಲೈಂಗಿಕ ಚಿತ್ರಗಳನ್ನು ವಿಡಿಯೋಗಳನ್ನು ನೋಡಿದ್ದನ್ನು ನೋಡಿದ್ದೇವೆ, ಹಾಲಪ್ರವರ ಪ್ರಕರಣ ನೋಡಿದ್ದೇವೆ, ಎಲ್ಲ ನೋಡಿದ್ದೇವೆ. ಫೋಕ್ಸೋ ಕೇಸನ್ನು ಮುರುಘಾ ಮಠದ ಕೇಸಿನಕ್ಕಿಂತ ಇನ್ನೊಂದು ಕೇಸ್ ಬೇಕಾ? ಆದರೆ ಇಲ್ಲಿ ಸತ್ಯ ಬೇರೆಯೇ ಇದೆ. 53 ಜನರ ಮೇಲೆ ಕೇಸನ್ನು ಹಾಕಿದಾಗಲೂ ಕೂಡ ಅದಕ್ಕೆ ರಿವರ್ಸ್ ಕೇಸ್ ಹಾಕುವಾಗಿಲ್ಲ. ಈ ಫೋಕ್ಸೋ ಕೇಸಿನ ಸಮಸ್ಯೆ ಅದು. ಅಲ್ಲಿ ಆ ಹೆಣ್ಮಗಳು ಯಾರು ಅಂತ ನೀವು ಅವರ ಹೆಸರನ್ನು ಓಪನ್ ಮಾಡುವಾಗಿಲ್ಲ, ಅವರ ಫೋಟೋವನ್ನು ಬಳಸುವಾಗಿಲ್ಲ. ಆಮೇಲೆ ತಕ್ಷಣ ಆರೋಪಿಯನ್ನು ಬಂಧಿಸಬೇಕು. ಒಮ್ಮೆ ಸುಳ್ಳು ಕೇಸು ಅಂತ ಆದರೂ ಗೊತ್ತಾದರೂ ಕೂಡ ಕೇಸ್ ಹಾಕಿದವ್ರ ಮೇಲೆ ಮತ್ತೆ ಕೇಸ್ ಹಾಕುವಂಗಿಲ್ಲ. ಈ ಕೇಸ್ ಹಾಕಲಿಕ್ಕೆ ಪ್ರಚೋದನೆ ಯಾರು ಮಾಡಿದ್ದಾರೆ ಅಂತ ಅವರನ್ನು 6 ತಿಂಗಳು ಜೈಲಿಗೆ ಹಾಕ್ಬೋದು, ಬಿಟ್ಟರೆ ಅದನ್ನು ಯಾರೂ ಮಾಡೋದಿಲ್ಲ, ಹಾಳಾಗೋಗಲಿ ಅಂತ. ಅದು ಈ ಕೇಸನ್ನು ಮರುಪರಿಶೀಲನೆಗೆ ಒಳಪಡಿಸಬೇಕೇ ಅನ್ನುವ ಪ್ರಶ್ನೆ ಕಾಡ್ತದೆ. ನೀವು ಯಾರೋ ಒಂದು ಸಹಕಾರ ಕೇಳಿಬರ್ತಾರೆ, ಸಹಾಯ ಕೇಳಿಬರ್ತಾರೆ, ಅವರಿಗೆ ಸಹಾಯ ಮಾಡಲಿಕ್ಕೆ ಅಂತ ಹೋಗ್ತಾರೆ ಯಡಿಯೂರಪ್ಪನವ್ರ ಹಾಗೆ ಪ್ರಾಮಾಣಿಕವಾಗಿ. ಅದನ್ನೇ ನೀವು ಬಳಸ್ಕೊಂಡು ಅವರೊಂದು ಲೆಟ್ರ್ ಬರ್ಕೊಬಂದು ನಮ್ಮ ಅಪ್ರಾಪ್ತ ಮಗಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟುಬಿಟ್ರೆ ಆಮೇಲೆ ವಿಚಾರಣೆ ಬೇರೆ, ಕೋರ್ಟು ಬೇರೆ, ನ್ಯಾಯಾಂಗದ ವಿಚಾರಣೆ ಬೇರೆ, ಸಾಕ್ಷ್ಯಗಳು ಬೇರೆ, ಅದು ಆಮೇಲೆ ಕತೆ. ಆದರೆ ನೀವು ಮೊದಲು ಹೋಗಿ ಜೈಲಿಗೆ ಕೂತ್ಕೋಬೇಕಲ್ಲ, ನಿಮ್ಮ ಮಾನಹಾನಿ ಆಗೋದು ಆಯ್ತಲ್ಲ, ಸಾರ್ವಜನಿಕವಾಗಿ ನಿಮ್ಮ ಕ್ರೆಡಿಬಿಲಿಟಿ ಎಲ್ಲ ಹೋಯ್ತಲ್ಲ. ಏನೋ ಪುಣ್ಯ ಅದು ಯಡಿಯೂರಪ್ಪನವ್ರದ್ದು, BJPದು ಈ ವಿಡಿಯೋ ದಕ್ಕಿದೆ. ಆಮೇಲೆ ಈ 53 ಕೇಸನ್ನು ಹಾಕಿದ ಹಿಂದಿನ ಲಿಸ್ಟ್ ಇದೆ. ಅದರಲ್ಲಿ ಉಗ್ರಪ್ಪನವರು ಇದ್ದಾರೆ, ಕಾಂಗ್ರೆಸ್ನವರು, ಅಲೋಕ್ ಕುಮಾರ್ ಅಂತ ಆಫೀಸರ್ ಇದ್ದಾರೆ, ಆಮೇಲೆ FSL ಡಿಪಾರ್ಟ್ಮೆಂಟಿನ ಸಿಬ್ಬಂದಿಗಳಿದ್ದಾರೆ, 8 ಜನ ಪೊಲೀಸ್ ಆಫೀಸರ್ಸ್ ಇದ್ದಾರೆ. ಸೇಮ್ ಕೇಸು, ಸೇಮ್ ಒಕ್ಕಣೆ. ಈ ವಿಡಿಯೋ ಮಾಡ್ಕೊಳ್ಳೋದು, ವಿಡಿಯೋ ಮಾಡುವಲ್ಲಿವರೆಗೆ ನಮ್ಮ ಕಥೆಯನ್ನೆಲ್ಲ ಕೇಳಿದರು, ವಿಡಿಯೋ ಆದಮೇಲೆ ನಮ್ಮನ್ನು ಅವಳನ್ನು ಒಳಗೆ ಕರ್ಕೊಂಡೋದ್ರು, ಅಲ್ಲಿ ಲೈಂಗಿಕ ದೌರ್ಜನ್ಯ ಮಾಡಿದರು. ಸೇಮ್ ಕೇಸ್. ಇದರಿಂದಲೇ ಕರ್ನಾಟಕ ಸರ್ಕಾರಕ್ಕೆ, ಗೃಹ ಇಲಾಖೆಗೆ, ಪೊಲೀಸ್ ಇಲಾಖೆಗೆ ಸಂದೇಹ ಬಂದದ್ದು. ಇದರ ಹಿಂದೆ ಯಾವುದೋ ಒಂದು ಪಿತೂರಿ ಇದೆ, ಷಡ್ಯಂತ್ರ ಇದೆ, ಅಥವಾ ಮಾನಸಿಕ ಅಸ್ವಸ್ಥತೆಯ ಕಾರಣ ಇದೆ. ಅದಕ್ಕಾಗಿ ಅದನ್ನು ಪರಿಶೀಲನೆ ಮಾಡುವ ಮೂಲಕ ಈ ಕೇಸಿನ ಸತ್ಯಾಸತ್ಯತೆಯನ್ನು ನೋಡಬೇಕೇ ಹೊರತು ಏಕದಮ್ ಇಲ್ಲಿ ಫೋಕ್ಸೋ ಕೇಸ್ ಆಗಿದೆ, ಕಾನೂನು ಹೇಳ್ತಾ ಇದೆ, ಆದ್ದರಿಂದ ಅವರನ್ನು ಬಂಧಿಸಿ ಇಲ್ಲ ಅನ್ನುವ ತೀರ್ಮಾನಕ್ಕೆ ಬಂದಿರೋದು ಈ ಕಾರಣಕ್ಕಾಗಿ. ಯಾವುದೇ ಒಂದು ಕಾನೂನು ಅದರ ಸದ್ಬಳಕೆ ಆಗಬೇಕೇ ಹೊರತು ನೀವು ಇದೇ ವರದಕ್ಷಿಣೆಯ ವಿರುದ್ಧವಾದ ಕಾಯ್ದೆಯಲ್ಲಿ ಎಷ್ಟು ಜನ ಮುಗ್ಧ ಹುಡುಗರು ಬಲಿಯಾದರು, ಎಷ್ಟು ಜನ ರಾಕ್ಷಸಿ ಪ್ರವೃತ್ತಿಯಲ್ಲಿ ಆ ಹುಡುಗರನ್ನು ಬಲಿ ಹಾಕಲಿಕ್ಕೆ ಹೆಣ್ಣುಮಕ್ಕಳು ಪ್ರಯತ್ನ ಮಾಡಿದ್ರು ಅನ್ನೋದು ಚರಿತ್ರೆ ಇದೆ. ಅದರ ಅರ್ಥ ವರದಕ್ಷಿಣೆ ಹಿಂಸೆ ಆಗಲಿಲ್ವೇ, ವರದಕ್ಷಿಣೆ ಸಾವುಗಳಾಗಲಿಲ್ವೇ, ಬೀಭತ್ಸವಾಗಿ ಅವ್ರನ್ನ ಬೆಂಕಿ ಹಾಕಿ ಕೊಂದಲಿಲ್ವೇ? ಆಗಿದೆ. ಆದ್ದರಿಂದಲೇ ಆ ಕಾನೂನು ಬಂದದ್ದು. ಆದರೆ ನಮ್ಮಲ್ಲಿ ಆಗುವ ಸಮಸ್ಯೆ ಏನು ಅಂದರೆ ಆ ಕಾನೂನನ್ನು ಬೇರೆ ರೀತಿಯಲ್ಲಿ ದುರುಪಯೋಗಪಡಿಸ್ಕೊಳ್ಳುವಂಥದ್ದು. ಇದು ಯಡಿಯೂರಪ್ಪನವ್ರ ಕೇಸಲ್ಲಿ ಆಗಿದೆ. ಪಶ್ಚಾತ್ತಾಪ ಆಗುತ್ತೆ ಆ ವಿಡಿಯೋ ನೋಡಿದಾಗ. ಅದು ಎಷ್ಟು ಚೆಂದ ಮಾತಾಡಿದ್ದಾರೆ ಅವರು, ಎಷ್ಟು ಗೌರವಯುತವಾಗಿ ಮಾತಾಡಿದ್ದಾರೆ. ಆ ಮಗುವಿನ ಮನಸ್ಸಿನ ಮೇಲೆ ಪರಿಣಾಮ ಆಗುತ್ತೆ, ಬೇಸರ ಮಾಡ್ಕೊಳ್ಳುತ್ತೆ ಮಗು, ಆ ಪ್ರಕರಣವನ್ನು ವಿವರವಾಗಿ ಹೇಳಬೇಡ ಅಂತ ಹೇಳ್ತಾರೆ.
ಒಬ್ಬ ತಂದೆಯಾಗಿ, ಅಜ್ಜನಾಗಿ, ಹಿರಿಯನಾಗಿ, ಒಬ್ಬ ಜನನಾಯಕನಾಗಿ ಇದಕ್ಕಿಂತ ಹೆಚ್ಚು ಇನ್ನೇನು ಮಾಡ್ಬೋದು ಹೇಳಿ? ಈಗ ಅಷ್ಟೆಲ್ಲ ವಿಡಿಯೋವನ್ನು ರೆಕಾರ್ಡ್ ಮಾಡಿದಂಥ ಮಮತಾ ಸಿಂಗ್ ಆ ಕೊನೆಯಲ್ಲಿ ಅವರೇನೋ ಇಲ್ಲಿ ಬಾ ಮಗು ನಿನ್ನನ್ನು ಅಥವಾ ಏನೇನೋ ಮೈದಡುವುದೋ ಅಥವಾ ಇನ್ನೊಂದೋ ಅಥವಾ ಏನಾದರೂ ಒಂದು ಯಡಿಯೂರಪ್ಪನವ್ರ ಬಾಯಲ್ಲಿ ಆ ಥರದ ಒಂದು ಸಣ್ಣ ಸಂಜ್ಞೆಗಳಾದರೂ ಬರಬೇಕಿತ್ತಲ್ಲ, ಬರಲಿಲ್ಲ. ಅಲ್ಲಿಲ್ಲ. ಅದು ಜೀವಂತ ಸಾಕ್ಷಿ ಅದು. ಹಾಗಾದರೆ ಲೋಕದಲ್ಲಿ ಏನೇನು ಆಗತ್ತೆ, ಯಾಕೆ ಹೀಗಾಗತ್ತೆ? ಇಂತಹ ಪ್ರಕರಣವನ್ನು ಹೀಗೂ ದಾಖಲಿಸಬಹುದೇ ಯಡಿಯೂರಪ್ಪನಂಥವ್ರ ಮೇಲೆ? ಇದು ಈಗಿರುವ ಪ್ರಶ್ನೆ. CID ತನಿಖೆ ಆಗ್ತಾ ಇದೆ, ಸತ್ಯ ಹೊರಗೆ ಬರ್ತದೆ. ಆದರೆ ಆ ಸತ್ಯ ಈಗಾಗಲೇ ಒಂದು ಹಂತದಲ್ಲಿ ಸಾಕ್ಷ್ಯ ಸಮೇತ ಜನರೆದುರು ಬಂದಿದೆ. ಇದು ಒಂದು ಕಾಲದ ಕೃಪೆ, ಕಾಲದ ಕೊಡುಗೆ ಯಡಿಯೂರಪ್ಪನವರಿಗೆ. ಅವಳು ಯಾವುದೋ ದುರುದ್ದೇಶದಿಂದಲೇ ಮಮತಾ ಸಿಂಗ್ ಈ ವಿಡಿಯೋವನ್ನು ಮಾಡಿರ್ಬೋದು. ಆದರೆ ಆ ವಿಡಿಯೋ ಯಡಿಯೂರಪ್ಪನವರ ಮಾನವನ್ನು ಉಳಿಸಿದೆ, ಇಡೀ BJP ಪಕ್ಷದ ಮಾನವನ್ನು ಉಳಿಸಿದೆ. ಯಡಿಯೂರಪ್ಪನವರ ಈ ಇಳಿ ವಯಸ್ಸಿನಲ್ಲಿ ಆಗುವ ಮಹಾ ಆಘಾತವನ್ನು ತಪ್ಪಿಸಿದೆ. ಅದು ಎಲ್ಲೋ ಒಂದು ಕಡೆ ಯಡಿಯೂರಪ್ಪನವರ ಅಂದರೆ ಈ ಪ್ರಕರಣದಲ್ಲಿ ಸತ್ಯದ ನೆಲೆಯಲ್ಲಿ ವರ್ತಿಸಿರುವುದರಿಂದ ಆ ವರ್ತನೆಗೆ ದಕ್ಕಿದ ವಿಜಯವೇನೋ ಪ್ರಾಪ್ತಿ, ಅದು ಕಾಲದ ಪ್ರಾಪ್ತಿ, ಕಾಲದ ಕೊಡುಗೆ. ಇಲ್ಲದೇ ಇದ್ದರೆ ಇಷ್ಟೊತ್ತಿಗೆ ಯಡಿಯೂರಪ್ಪನವರ ಇಡೀ ಪ್ರಕರಣ ಅತ್ಯಂತ ಹೀನಾಯವಾದಂಥ, ಮುಜುಗರವಾಗುವಂಥ, ಬಹಳ ಕೆಟ್ಟದಾದಂಥ ಒಂದು ಚರಿತ್ರೆಗೆ ಮುನ್ನುಡಿಯನ್ನು ಬರೀತಾ ಇತ್ತು. ಮಾಜಿ ಮುಖ್ಯಮಂತ್ರಿಗಳು, ಇಂಥ ಹೋರಾಟಗಾರ, ಇವತ್ತಿಗೂ 81ರ ವಯಸ್ಸಲ್ಲೂ BJPಯ ಹೈಕಮಾಂಡನ್ನು ಮುಷ್ಟಿಯಲ್ಲಿ ಹಿಡಿದಿಟ್ಟುಕೊಂಡಿದ್ದೇನೆ ಅನ್ನುವಂಥ ಒಂದು ಆ ದರ್ಪ ಅಥವಾ ಆ ಒಂದು ಏನೋ ಧೀಮಂತಿಕೆಯನ್ನು ತೋರಿಸುವಂಥ ಒಬ್ಬ ರಾಜಕಾರಣಿ ಇಂಥ ಕೇಸಿಗೆ ಬಲಿಯಾಗ್ತಾರೆ ಅಂತ ಆದರೆ ಇದಕ್ಕಿಂತ ದುರಂತ ಇನ್ನೇನಿದೆ? ಅಂಥ ಆಘಾತ ಇನ್ನೊಂದೇನಿದೆ? ಇಡೀ ದೇಶದ ರಾಜಕೀಯದಲ್ಲಿ ಇದೊಂದು ಸುನಾಮಿ ಇದು. ಆಮೇಲೆ ಪ್ರತಿಪಕ್ಷದವರಿಗೆ ಇದೊಂದು ಮೃಷ್ಟಾನ್ನ, ಬ್ರಹ್ಮಾಸ್ತ್ರ. ಆದರೆ ಕಾಂಗ್ರೆಸ್ ಸರ್ಕಾರ ಈ ವಿಷಯದಲ್ಲಿ ಅತ್ಯಂತ ಸಂಯಮದ ಹೆಜ್ಜೆಯನ್ನು ಇಟ್ಟಿದೆ, ಅತ್ಯಂತ ಸೂಕ್ಷ್ಮವಾದಂಥ ಹೆಜ್ಜೆಯನ್ನು ಇಟ್ಟಿದೆ. ಅದನ್ನು ಯಾವುದೇ ಅವಸರಕ್ಕೋ ಯಾವುದೇ ಒಂದು ರಾಜಕೀಯವಾದಂಥ ಆಕ್ರಮಣಕ್ಕೋ ಬಳಸ್ಕೊಳ್ಳದೇನೆ ಇದರ ಸತ್ಯಾಸತ್ಯತೆಯನ್ನು ಸರಿಯಾದ ರೀತಿಯಲ್ಲಿ ಹುಡುಕುವ ಕೆಲಸಕ್ಕೆ CID ತನಿಖೆಯನ್ನು ಮಾಡಿರುವುದು ನಿಜವಾಗಿಯೂ ಅದು ಒಂದು ಸಂಯಮದ ನಡೆ, ಸೂಕ್ಷ್ಮ ನಡೆ. ಆ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಕೂಡ ಅಭಿನಂದಿಸಬೇಕು. ಇಲ್ಲದೇ ಇದ್ದರೆ ಸ್ವಲ್ಪ ಕಚಡ ಬುದ್ಧಿ ತೋರಿಸುವಂಥ ರಾಜಕೀಯ ವ್ಯಕ್ತಿಗಳೇ ಆದರೆ ಈ ಸಂದರ್ಭದಲ್ಲಿ ಹೋಗಲಿ, ನೋಡೇ ಬಿಡೋಣ, ಈಗ ಸಿಕ್ಕಿದೆಯಲ್ಲ ಒಂದಿಷ್ಟು ಉದುರಿಸೇ ಬಿಡೋಣ, ಹಣದೇ ಬಿಡೋಣ, ಒಗೆದೇ ಬಿಡೋಣ, ಒಗೆಯುವ ಕಲ್ಲುಗಳನ್ನೆಲ್ಲ ಒಂದಿಷ್ಟು ಡ್ಯಾಮೇಜ್ ಆದರೆ ಆಗೋಗಲಿ ಅನ್ನುವಂಥ ಒಂದು ಕೆಲಸಕ್ಕೆ ಇಳಿತಾ ಇದ್ದರು. ಮತ್ತು ಆ ಕೆಲಸಕ್ಕೆ ಇಳಿಯುವ ತುರ್ತಿನ ಹೊತ್ತಿನಲ್ಲಿ ಕಾಂಗ್ರೆಸ್ಸು ನಿಂತಿದೆ. ಸಿಕ್ಕಲ್ಲಿ ಅವರಿಗೆ ಹಿನ್ನಡೆ ಆಗ್ತಾ ಇದೆ, ಸಿಕ್ಕಲ್ಲಿ ಅವರಿಗೆ ಈ ಎಲೆಕ್ಷನ್ನಿನ ಹೊತ್ತಿನಲ್ಲಿ ಅವಮಾನ ಆಗ್ತಾ ಇದೆ. ಆದರೂ ಈ ಅಸ್ತ್ರವನ್ನು ಅವರು ಬ್ರಹ್ಮಾಸ್ತ್ರವಾಗಿ ಬಳಸುವ ಬದಲು ಸೂಕ್ಷ್ಮಾಸ್ತ್ರವಾಗಿ ಬಳಸಿ ಈ ಹೆಣ್ಣುಮಗಳ ಹಿಂದಿರುವಂಥ ಷಡ್ಯಂತ್ರದ ಒಂದು ಹಿನ್ನೆಲೆಯನ್ನು ಹುಡುಕುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಅದು ನಿಜವಾಗಿಯೂ ಅಭಿನಂದನೀಯ ಕೆಲಸ. ಯಡಿಯೂರಪ್ಪನವರು ಅಂತಲ್ಲ, ಅವರು 53 ಜನರ ಮೇಲೆ ಇದನ್ನು ಮಾಡಿದ್ದಾರೆ. ಕೇವಲ ಯಡಿಯೂರಪ್ಪನವರ ಮೇಲೆ ಈ ಕೇಸ್ ಆಗಿದ್ದಾಗಿದ್ದರೆ ಇದರ ಹಿಕ್ಕಮತ್ತೇ ಬೇರೆ ಇರ್ತಿತ್ತು. ಈ 53 ಜನರನ್ನು ಈಗ ಪರಿಶೀಲನೆ ಮಾಡಬೇಕು. ಅದರಲ್ಲಿ ಉಗ್ರಪ್ಪನವರು ಸೇರಿ ಈಗ ಫೋಕ್ಸೋ ಕೇಸು ದಾಖಲಾಗಿದೆ ಅಂತ ತಕ್ಷಣ ಯಡಿಯೂರಪ್ಪನ ಮೇಲೆ ಒಮ್ಮೆ ಇವರು ಬಂಧನದ ಕಾರ್ಯಾಚರಣೆಯೋ ಇನ್ನೊಂದೋ ಮಾಡಿದ್ದಿದ್ರೆ ಹಾಗಾದರೆ ಉಗ್ರಪ್ಪನವ್ರ ಮೇಲೆ ಯಾಕೆ ಮಾಡಿಲ್ಲ, ಅಲೋಕ್ ಕುಮಾರ್ ಮೇಲೆ ಯಾಕೆ ಮಾಡಿಲ್ಲ, ಈ 53 ಜನರ ಮೇಲೆ ಯಾಕೆ ಮಾಡಿಲ್ಲ ಅನ್ನೋ ಪ್ರಶ್ನೆ ಉಟ್ಕೊಳ್ತಾ ಇತ್ತು. ಸಹಜ ತಾನೇ ಅದು. ಸೇಮ್ ಕೇಸು, ಎಲ್ಲರ ಮೇಲೂ ಸೇಮು, ಬದಲಾವಣೆ ಏನೂ ಇಲ್ಲ. ಹಾಗಾಗಿ ಇದೊಂದು ವಿಶೇಷವಾದಂಥ ಸಂದರ್ಭ. ಪ್ರಾಯಶಃ ಮುಂದಿನ ದಿನಗಳಲ್ಲಿ ಇದರ ಸತ್ಯ ಭಾಳ ಢಾಳಾಗಿ ಹೊರಗೆ ಬರುತ್ತೆ ಅನ್ನೋದನ್ನು ನಾವೆಲ್ಲರೂ ಕಾಯಬೇಕು. ನಮಸ್ತೆ.